ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೂನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋ ಚ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಧುನಾ ಕಲಿಕಾಲವೃತ್ತಗೆ ಸವಿತೇವ ಕ್ಷಣದಾನವೃತ್ತಗೆ ಜನದೃಗ್ವಿಷಯತ್ವಮತ್ಯಜದ್ಭಗವಾನಾಶ್ರಮಮಾವಸನ್ನಿವಂ ಸ್ವಸ್ತಿಯಸ್ತು. 22ನೇ ಶ್ಲೋಕ ಪ್ರಾರಂಭವಾಗ್ತಾ ಇದೆ. ಆಚಾರ್ಯರು ವೇದವ್ಯಾಸದೇವರ ರೂಪವನ್ನ, ಅವರ ಗುಣಗಳನ್ನ, ಅವರ ಕ್ರಿಯೆಗಳನ್ನ ಅನುಸಂಧಾನ ಮಾಡ್ತಾ ಬರ್ತಾ ಇದ್ದಾರೆ. ವೇದವ್ಯಾಸದೇವರು ನಮ್ಮ ಮೇಲೆ ಕಾರುಣ್ಯದಿಂದ ಯಾವ ಯಾವ ಗ್ರಂಥಗಳನ್ನು ನೀಡಿದರು ಅಂತನ್ನುವುದನ್ನು ನಿನ್ನೆ ದಿವಸ ಕೇಳಿದ್ದೇವೆ. ಅದರಲ್ಲಿ ಬ್ರಹ್ಮತರ್ಕವೆಂಬುವಂತಹ ಒಂದು ಗ್ರಂಥ, ಆ ಗ್ರಂಥವನ್ನ ವೇದವ್ಯಾಸದೇವರು ಕೊಟ್ಟಿದ್ದಾರೆ ಅಂತನ್ನುವುದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹೆಸರು ಬ್ರಹ್ಮತರ್ಕ. ನಮ್ಮ ಸಿದ್ಧಾಂತದ ಎಲ್ಲ ಲಕ್ಷಣಗಳು, ಅಂದರೆ ವ್ಯವಹಾರದಲ್ಲಿ ಬೇಕಾಗುವಂತಹ ಲಕ್ಷಣಗಳು ಅಂತ ಇರ್ತದೆ, ಅವುಗಳನ್ನೆಲ್ಲವನ್ನ ತೆಗೆದುಕೊಂಡದ್ದು ಶ್ರೀಮದಾಚಾರ್ಯರು ಬ್ರಹ್ಮತರ್ಕದಿಂದ. ಯಾಕೆ ಅಂದರೆ ಉಳಿದವರು ಎಲ್ಲರೂ ಕೂಡ ಗೌತಮರು ರಚನೆ ಮಾಡಿರುವಂತಹ ತರ್ಕದ ಲಕ್ಷಣಗಳನ್ನು ಇಟ್ಟುಕೊಂಡು ವ್ಯವಹಾರವನ್ನ ಮಾಡುತ್ತಾರೆ. ಪ್ರಮಾಣ ಅಂದ್ರೆ ಏನು, ಅಪ್ರಮಾಣ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು, ಅಲಕ್ಷಣ ಅಂದ್ರೆ ಏನು, ಹೀಗೆಲ್ಲ ಇದರ ಲಕ್ಷಣಗಳನ್ನ, ಇದರ ವಿಚಾರವನ್ನ ತಿಳಿಸಿದವರು ವೇದವ್ಯಾಸದೇವರು. ವೇದವ್ಯಾಸದೇವರು ತಿಳಿಸಿರುವಂತಹ ಗ್ರಂಥ ಬ್ರಹ್ಮತರ್ಕ ಅಂತ ಹೆಸರು. ಆ ಬ್ರಹ್ಮತರ್ಕವನ್ನ ನಮಗೆ ಕೊಟ್ಟದ್ದು ವೇದವ್ಯಾಸದೇವರು. ಮೂಲತಃ ಅದರ ರಚನೆಯನ್ನ ಮಾಡಿದ್ದು ಈ ಬದರಿ ನಾರಾಯಣ. ಗೊತ್ತಿರಬೇಕು ನಮಗೆ, ಬದರಿ ನಾರಾಯಣ ಮೂಲತಃ ಬ್ರಹ್ಮತರ್ಕವನ್ನು ರಚನೆ ಮಾಡಿದ್ದಾನೆ. 50 ಕೋಟಿ ವಿಸ್ತಾರ ನಾರಾಯಣ ತನೌ ಕೃತಾತ್.
50 ಕೋಟಿ ಶ್ಲೋಕವಿರುವಂತಹ ಬ್ರಹ್ಮತರ್ಕವನ್ನ ಯಮದೇವರ ಮಗನಾಗಿರುವ ಭಗವಂತ ನಾರಾಯಣ ರಚನೆ ಮಾಡಿತ್ತು. ಅದರಲ್ಲಿನ 50,000 ಶ್ಲೋಕಗಳನ್ನು 50,000 ತೆಗೆದುಕೊಂಡು ಏನ್ ಮಾಡಿದು ಅಂತಂದ್ರೆ ವೇದವ್ಯಾಸ ದೇವರು ನಮಗೆ ಕೊಟ್ಟರಂತೆ. ಎಷ್ಟು? ಅದು 5 ಕೋಟಿ ಇದ್ರೆ ಇದು 5,000, 50,000 ಅಷ್ಟೇ. ಅದನ್ನು ತೆಗೆದುಕೊಂಡು ನಮಗೆ ಬ್ರಹ್ಮತರ್ಕವೆಂಬುವಂತಹ ಗ್ರಂಥವನ್ನ ಕೊಟ್ಟಿದ್ದಾರೆ. ಆ ಬ್ರಹ್ಮತರ್ಕದಲ್ಲಿಯೇನೇ ನಾವೆಲ್ಲರೂ ಕೂಡ ಆಚಾರ್ಯರ ಗ್ರಂಥದಲ್ಲಿ ಕಾಣುವ ಲಕ್ಷಣಗಳ ವ್ಯವಸ್ಥೆಯನ್ನು ನೋಡಬೇಕು. ಇದನ್ನು ಬಿಟ್ರೆ ಆಚಾರ್ಯರು ಬೇರೆ ಗ್ರಂಥಕಾರನು ಒಪ್ಪಿಲ್ಲ. ಪ್ರಮಾಣ ಲಕ್ಷಣ ಅಂತ ಶ್ರೀಮದಾಚಾರ್ಯರ ಒಂದು ಕೃತಿ ಅದ. ಅದಕ್ಕನುಗುಣವಾಗಿ ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿ ಅಂತ ಬರೆದಿದ್ದಾರೆ. ಈ ಪ್ರಮಾಣ ಲಕ್ಷಣ, ಈ ಪ್ರಮಾಣ ಪದ್ಧತಿ ಎಂಬುವ ಎಲ್ಲ ಗ್ರಂಥಗಳಿಗೂ ಕೂಡ ಮೂಲ ಯಾವುದು ಅಂದ್ರೆ ಬ್ರಹ್ಮತರ್ಕ. ಆ ಬ್ರಹ್ಮತರ್ಕವನ್ನ ಇಟ್ಟುಕೊಂಡೇ ಆಚಾರ್ಯರು ನಮಗೆಲ್ಲ ವೇದವ್ಯಾಸ ದೇವರ ಸಿದ್ಧಾಂತ ರಹಸ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ನಮಗೆ ವೇದವ್ಯಾಸ ದೇವರು ಮಾಡಿದ ಉಪಕಾರ ಒಂದು. ಎರಡನೆಯದ್ದು, ಭವಿಷ್ಯತ್ ಪರ್ವ ಅನ್ನುವಂತಹ ಒಂದು ಗ್ರಂಥವನ್ನ ವೇದವ್ಯಾಸ ದೇವರು ಕೊಡ್ತಾರೆ. ಕೆಲವರಿಗೆ ಭವಿಷ್ಯತ್ ಪರ್ವ ಅಂತನ್ನುವುದು ಹರಿವಂಶದಲ್ಲಿ ಬಂದ ಒಂದು ಭಾಗವಾಗಿದ್ರೆ, ಇನ್ನು ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಭವಿಷ್ಯತ್ ಪರ್ವ ಎನ್ನುವಂತಹ ಒಂದು ಪ್ರತ್ಯೇಕವಾದ ಗ್ರಂಥ. ಅದು ಪ್ರತ್ಯೇಕ. ಇದು ಮುಗಿದ ಮೇಲೆ ಲಕ್ಷಣಶಾಸ್ತ್ರ ಅಂತ ಒಂದು ಬರೆದಿದ್ದಾರೆ ವೇದವ್ಯಾಸ ದೇವರು. ಲಕ್ಷಣಶಾಸ್ತ್ರ ಅಂತಂದ್ರೆ ಯಾವ ಯಾವ ದೇವತೆಗಳ ದೇಹದ ಲಕ್ಷಣಗಳು ಏನೇನು, ಹೆಂಗಿರಬೇಕು, ವಾಯುದೇವರ ದೇಹ ಹೆಂಗಿರಬೇಕು, ಗಿರೀಶ ಪದ ಯೋಗಿನಃ, ರುದ್ರದೇವರ ದೇಹದ ಲಕ್ಷಣಗಳು ಎಷ್ಟು, ಹಿಂಗೆಲ್ಲ ಗೊತ್ತಾಗಬೇಕಲ್ಲ ಈ ಲಕ್ಷಣಗಳೆಲ್ಲ. ಇದನ್ನೆಲ್ಲ ತಿಳಿಸಿಕೊಟ್ಟದ್ದು ಲಕ್ಷಣಶಾಸ್ತ್ರ ಒಂದು. ಅಥವಾ ಇನ್ನೊಂದಿದೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆಗಳೆಂಬ ಲಕ್ಷಣಗಳು. ಅವುಗಳನ್ನು ತಿಳಿಸಿಕೊಟ್ಟಿರುವಂತಹ ಗ್ರಂಥ ಯಾವುದು? ಲಕ್ಷಣಶಾಸ್ತ್ರ. ಇದು ಬರೆದಿದ್ದಾರೆ. ವ್ಯಾಸ ನಿರುಕ್ತಿ ಅಂತ ಒಂದು ಗ್ರಂಥ ಇದೆ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಇದರ ಉಲ್ಲೇಖ ಮಾಡುತ್ತಾರೆ. ವ್ಯಾಸ ನಿರುಕ್ತಿ ಅಂದ್ರೆ ನಮ್ಮಲ್ಲೆಲ್ಲ ಬಳಕೆಯಲ್ಲಿ ಇದ್ದದ್ದು ಯಾಸ್ಕರ ನಿರುಕ್ತಿ. ಯಾಸ್ಕರ ನಿರುಕ್ತಿಯನ್ನು ನಾವು ಬಳಸ್ತೇವೆ. ಅಂದ್ರೆ ವೇದಗಳ ಶಬ್ದಗಳಲ್ಲಿ ಒಡೆದು ಅರ್ಥ ಮಾಡುವ ಕ್ರಮವನ್ನ ಯಾಸ್ಕರ ಗ್ರಂಥದಿಂದ ನಾವೆಲ್ಲ ತಗೊಂಡಿರ್ತೇವೆ. ಆದರೆ ವ್ಯಾಸ ನಿರುಕ್ತಿ ಒಂದಿದೆ, ಅದನ್ನೇ ಆಚಾರ್ಯರು ಹಿಡಿತಾರೆ. ಋಗ್ಭಾಷ್ಯದ ತುಂಬ ವ್ಯಾಸ ನಿರುಕ್ತಿಯನ್ನೇ ಬಳಸಿ ತೋರಿಸ್ತಾರೆ. ಹೀಗೆಲ್ಲ ಅನೇಕ ಗ್ರಂಥಗಳನ್ನ ವೇದವ್ಯಾಸ ದೇವರು ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. 18 ಪುರಾಣಗಳಂತರೂ ಸರಿಯೇ ಸರಿ, ವ್ಯಾಸ ಸ್ಮೃತಿ ಅಂತರೂ ಸರಿಯೇ ಸರಿ. ಇವೆಲ್ಲ ಬಿಟ್ಟು ಬೇರೆ ಬೇರೆ ಗ್ರಂಥಗಳಂತರೂ ವ್ಯಾಸರಿಂದ ರಚಿತವಾದದ್ದು ಅಂತ ಹೇಳ್ತಾರೆ. ಅಂತಹ ವೇದವ್ಯಾಸ ದೇವರು ಜ್ಞಾನದ ಸಂರಕ್ಷಣೆಗಾಗಿ ಕೆಲವು ದಿವಸ ಭೂಮಿಯಲ್ಲಿ ಇದ್ದು, ಅದಾದ ನಂತರದಲ್ಲಿ ಈ ಮೇರು ಪರ್ವತದ ತುದಿಯಲ್ಲಿರುವಂತಹ ಇನ್ನೊಂದು ಬದಲಿಗೆ ಬಂದುಬಿಟ್ರು. ಯಾಕೆ ಅಲ್ಲಿ ಯಾಕೆ ಬಂದ್ರು? ಪಾಂಡವರಿರುವಷ್ಟು ಕಾಲ ಮಾತ್ರ ಇದ್ರು. ಪಾಂಡವರು ಅಲ್ಲಿಂದ ಹೊರಟ ಮೇಲೆ ಇವರು ಹೊರಟರಲ್ಲ, ಯಾತಕ್ಕಾಗಿ ಹೊರಟರು ಅಂತ ಕೇಳಿದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಹೇಳ್ತಾರೆ. ಅಧುನಾ ಕಲಿಕಾಲ ವೃತ್ತಗೆ ಸವಿತೇವ ಕ್ಷಣದಾನ ವೃತ್ತಗೆ ಜನದೃಗ್ವಿಷಯತ್ವ ಮತ್ಯಜದ್ ಭಗವಾನ ಶಬಮಾವ ಸನ್ನಿಮಂ. ಕಲಿಕಾಲ ಮುಂದುವರಿಬೇಕಲ್ಲ, ವ್ಯಾಸರೇ ಇದ್ದು ಬಿಟ್ರೆ ಕಲಿಕಾಲ ನಡೆಯೋದು ಹೇಗೆ? ನಡೆಯೋದಿಲ್ಲ. ಎಲ್ಲಿವರೆಗೆ ಇಲ್ಲಿ ಕಲಿಕಾಲ ನಡೀಬೇಕು ಅಂತಿದೆ, ಕಲಿಕಾಲ ಮುಂದುವರಿಬೇಕು ಅಂತಿದೆಯೋ ಅಲ್ಲಿವರೆಗೆ ಸಜ್ಜನರು ಇರಬಾರ್ದು. ಅರ್ಥಾತ್ ಸಜ್ಜನರು ಇರುವಷ್ಟು ಕಾಲ, ಭಗವಂತನಂತರೂ ಬಿಟ್ಟೇ ಬಿಡ್ರಿ, ಸಜ್ಜನರಿರುವಷ್ಟು ಕಾಲ ಕಲಿಕಾಲ ನಡೆಯೋದಿಲ್ಲ ಅನ್ನೋದಕ್ಕಾಗಿ ಸಜ್ಜನರನ್ನೆಲ್ಲ ಭಗವಂತ ಬೇಗ ಬೇಗನೆ ಕರ್ಕೊಂಡು ಹೋಗ್ತಾನಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಭಾಗವತ ತಾತ್ಪರ್ಯದಲ್ಲೂ ಆಚಾರ್ಯ ಒಂದು ಮಾತನ್ನು ಹೇಳುತ್ತಾರೆ. ಪಂಡಿತಾಚಾರ್ಯರು ಹೇಳುವಾಗ ಅಧುನಾ ಈಗ ಕಲಿಕಾಲ ವೃತ್ತಗೆ, ಕಲಿಕಾಲ ಮುಂದುವರಿಬೇಕು ಅಂತೇಳಿದುಕೊಂಡು ಜನದೃಗ್ ವಿಷಯತ್ವ ಮತ್ಯಜತ್, ಜನರ ಕಣ್ಣಿಗೆ ಕಾಣುವುದನ್ನು ಬಿಟ್ಟುಬಿಟ್ರು. ಇಮಂ ಆಶ್ರಮಂ ಭಗವಾನ್ ಆವಸನ್, ಈ ಆಶ್ರಮದಲ್ಲಿ ಬಂದು ವಾಸ ಮಾಡಿದ್ರು. ಇದು ಹೇಗಿತ್ತು ಅಂದ್ರೆ ಸವಿತಾ ಇವ ಕ್ಷಣದಾನು ವೃತ್ತಗೆ, ಒಂದು ಉಪಮಾಲಂಕಾರ ಕೊಡ್ತಾರೆ. ಹೇಗೆ ಸೂರ್ಯ ತಾನು ಹೋಗಿ ಕತ್ತಲೆಗೆ ಅವಕಾಶ ನೀಡುತ್ತಾನೋ ಹಾಗೆ ವ್ಯಾಸ ಸೂರ್ಯರು ತಾವು ಇಲ್ಲಿಂದ ಹೊರಟು ಕಲಿ ಎಂಬುವ ಕತ್ತಲೆಗೆ ಅವಕಾಶ ನೀಡಿದರು ಅಂತ ಹೇಳ್ತಾ ಇದ್ದಾರೆ. ಸವಿತಾ ಇವ ಕ್ಷಣದಾನು ವೃತ್ತಗೆ, ಇದು ಉಪಮಾಲಂಕಾರ. ಇಲ್ಲಿ ಉಪಮಾನ, ಉಪಮೇಯ, ಸಾದೃಶ್ಯ, ವಾಚಕ ಪದಗಳು ಎಲ್ಲ ಇರ್ತವೆ ಇದರಲ್ಲಿ. ಅದಕ್ಕೆ
ಸವಿತಾ ಸೂರ್ಯ, ಯಾರು ವ್ಯಾಸ ಸೂರ್ಯ, ಅವರಿಗೆ ಅವರು ಉಪಮಾನ ಉಪಮೇಯ ಭಾವ. ಆಮೇಲೆ ಕ್ಷಣದ ಅನುವೃತ್ತಯೇ, ಕತ್ತಲೆ ನಡೀಲಿ ಎನ್ನುವುದಕ್ಕಾಗಿ, ಕಲಿಯುಗ ನಡೀಲಿ ಎನ್ನುವುದಕ್ಕಾಗಿ ವ್ಯವಸ್ಥೆ. ಹೀಗೆ ವೇದವ್ಯಾಸ ದೇವರ ಅಭಿಪ್ರಾಯವೇನಿತ್ತು, ಈ ಭಾರತ ಖಂಡವನ್ನ, ಭರತ ಭೂಮಿಯನ್ನ ಬಿಟ್ಟು ಮೇರು ಪರ್ವತದಲ್ಲಿ ಇದ್ದ ಬದರಿಕಾಶ್ರಮಕ್ಕೆ ಹೋಗ್ಲಿಕ್ಕೆ ಕಾರಣ ಕಲಿಯುಗ ಚೆನ್ನಾಗಿ ನಡೀಲಿ, ಭರ್ಪೂರ್ ಕಲಿಯುಗ ಬರಬೇಕು. ಭರ್ಪೂರ್ ಕಲಿಯುಗ ಬಂದ್ರೆ ಮಾತ್ರ ಕಲ್ಕಿ ಅವತಾರ ಆಗ್ಲಿಕ್ಕೆ ಸಾಧ್ಯ ಅದ. ಅಲ್ಲಿ ತನಕ ಕಲ್ಕಿ ಅವತಾರ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಕಲ್ಕಿ ಅವತಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಾವಿರ್ಲಿಲ್ಲ, ತಾವು ಹೊರಟು ಹೋಗ್ಬಿಟ್ರು. ತಾವು ವೇದವ್ಯಾಸ ದೇವರಿಂದ ಹೊರಟು ಸುಮಾರು ಒಂದು 5-6 ಸಾವಿರ ವರ್ಷ ಆಗಿರಬೇಕು. ಯಾಕೆ ಪಾಂಡವರು ಹೊರಟು ಬಿಟ್ಟಿದ್ದಾರು. ಆದ್ದರಿಂದ ಅಂತಹ ಆಶ್ರಮದಲ್ಲಿ ಅಲ್ಲಿ ವಾಸ ಮಾಡಿದ್ರೆ ಆಚಾರ್ಯರು ಅನುಸಂಧಾನ ಮಾಡಿಕೊಂಡ್ರಂತೆ ವೇದವ್ಯಾಸ ದೇವರು ಕಲಿಯುಗ ನಡೀಲಿ ಅಂತನ್ನುವುದಕ್ಕಾಗಿ ಅಲ್ಲಿ ಇದ್ದಾರೆ ಅಂತ ತಿಳ್ಕೋಬೇಕು. ಗುರುಪೊಳಗೆ ಅದೆಲ್ಲ ಸರಿ. ಆದ್ದರಿಂದ ಇನ್ನು ಮುಂದಿಂದು 23ನೇ ಶ್ಲೋಕದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೋಡ್ತಾರಂತೆ ಆ ರೂಪವನ್ನ ಚಿಂತನೆ ಮಾಡಿದರು. ತದಿದಂ ವಪುರಸ್ಯ ದೃಶ್ಯತೆ ದಲಿತೇಂದೀವರ ಸುಂದರ ದ್ಯುತಿ ಪರಮಾಜಿನ ಯೋಗ ಪೀಠಗಂ ಮಮ ಚೇತೋ ನಯನಾಭಿನಂದನಂ. ಎದುರಿಗೆ ವೇದವ್ಯಾಸ ದೇವರ ದೇಹ ಕಾಣಿಸಿತು. ವೇದವ್ಯಾಸ ದೇವರ ದೇಹ ಕಂಡಾಗ ಏನಾಯಿತು? ತದಿದಂ ವಪುಹು ಅಸ್ಯ ದೃಶ್ಯತೆ, ನನ್ನ ಕಣ್ಣೆದುರಿನಲ್ಲಿ ವೇದವ್ಯಾಸ ದೇವರ ದೇಹ ಕಾಣ್ತಾ ಇದೆ. ತದಿದಂ ವಪುಹು ಅಸ್ಯ ದೃಶ್ಯತೆ, ಈ ದೇಹ ಕಾಣ್ತಾ ಇದೆ ನನಗೆ. ಎಂಥ ಸುಂದರವಾದದ್ದು ಅಂದ್ರೆ ದಲಿತ ಇಂದೀವರ ಸುಂದರ ದ್ಯುತಿ ಅಂತ ಹೇಳ್ತಾ ಇದ್ದಾರೆ. ಅರಳಿರುವಂತಹ ಇಂದೀವರ ಕಮಲದಂತೆ ಸಮಾನವಾದ ಕಾಂತಿ ಉಳ್ಳದ್ದು. ಯಾವ ಕಾಂತಿ ಅದು? ನೈದಿಲೆ. ಗ್ರೂಪೊಳಗಿಲ್ವಾ ನೋಡಿ, ಇನ್ನೊಂದ್ಸಲ ಇಡ್ಬೇಕಾರ ತೆಗೆದು ನೋಡಿ ಗೊತ್ತಾಗ್ತದೆ. ದಲಿತೇಂದೀವರ ಸುಂದರ ದ್ಯುತಿ, ಅದು ನೈದಿಲೆ, ಅದು ರಾತ್ರಿ ಕಮಲ ಏನಿರ್ತಲ್ಲ ಅದು ನೀಲಿ ಕಮಲ. ಆ ನೀಲಿ ಕಮಲದ ಬಣ್ಣವನ್ನ ಅವರು ಉಳ್ಳವರಾಗಿದ್ದಾರೆ ದೇಹಕ್ಕೆ. ಅದಕ್ಕಾಗಿ ಅದನ್ನು ಹೇಳಿದರು. ದಲಿತೇಂದೀವರ ಸುಂದರ ದ್ಯುತಿ ಪರಮಾಜಿನ ಯೋಗ ಪೀಠಗಂ, ಒಳ್ಳೆ ಕೃಷ್ಣಾಜಿನ ಹಾಕೊಂಡು ಯೋಗ ಪೀಠದ ಮೇಲೆ ಕುಳಿತುಕೊಂಡಿದ್ದಾರಂತೆ. ಪರಮಾಜಿನ ಯೋಗ ಪೀಠಗಂ ಮಮ ಚೇತೋ ನಯನಾಭಿನಂದನಂ, ನನ್ನ ಮನಸ್ಸಿಗೆ ಮತ್ತು ಮಾತಿಗೆ ಕಣ್ಣಿಗೆ ಆನಂದವನ್ನು ನೀಡುವಂಥವರಾಗಿದ್ದಾರೆ. ಯಾರು? ವೇದವ್ಯಾಸ ದೇವರು. ಮಮ ಚೇತೋ ನಯನಾಭಿನಂದನಂ, ನನ್ನ ಮನಸ್ಸಿಗೂ ನನ್ನ ಕಣ್ಣಿಗೂ ಆನಂದವನ್ನು ಕೊಡುವಂತಹ ವ್ಯಾಸರ ರೂಪ ಇದು ಅಂತ ಹೇಳ್ತಾ ಇದ್ದಾರೆ. ಅಂತೂ ಏನಾಯಿತು ಈ ಶ್ಲೋಕದಲ್ಲಿ ಹೇಳುವಾಗ, ವೇದವ್ಯಾಸ ದೇವರ ರೂಪವನ್ನು ನೋಡಿದರಂತೆ. ಮೊದಲು ಕೆಳಗೆ ಹಾಸಿಕೊಂಡಿರುವಂತಹ ಕೃಷ್ಣಾಜಿನ, ಆ ಕೃಷ್ಣಾಜಿನದ ಮೇಲೆ ವೇದವ್ಯಾಸ ದೇವರು ಕುಳಿತಿದ್ದಾರೆ. ಪರಮ ಅಜಿನ ಯೋಗ ಪೀಠಗಂ, ಶ್ರೇಷ್ಠವಾದ ಕೃಷ್ಣಾಜಿನ. ಆ ಕೃಷ್ಣಾಜಿನವೂ ಕೂಡ ನಮ್ಮಲ್ಲಿರ್ತದೆ ಮನೆಯಲ್ಲಿ. ಎಲ್ಲ ಕೂದಲೆಲ್ಲ ಉದುರು ಹೋಗ್ಬಿಟ್ಟಿರ್ತದೆ ಪಾಪ, ಅದು ಎಂದೋ ಹೋಗಿರ್ತದೆ. ಅದರ ಜೊತೆಗೆ ಈ ಕೂದಲುಗಳು ಹೋಗ್ಬಿಟ್ಟಿರ್ತಾವ. ಸ್ವಚ್ಛ ಅದು ಹೆಂಗ ಅಂತ ಹೇಳಬಾರ್ದು, ಇರ್ಲಿ ಅಂತ ಹಾಗಿರ್ತದೆ. ಹಂಗ ಅದು ಇರ್ತದೆ. ಅದರ ಮೇಲೆ ಕೂತಿರ್ತಾರೆ. ಅದೇನು ಕೃಷ್ಣಾಜಿನಮೋ ಏನೋ ದೇವರೇ ಪ್ರೀತಿ. ಅದಾದ ಮೇಲೆ ಅದರ ಮೇಲೆ ವೇದವ್ಯಾಸ ದೇವರು ಅವತ್ತಿನ ಕಾಲದಲ್ಲಿ ಕುಳಿತಿರುವ ವಿಷಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪರಮಾಜಿನ ಯೋಗ ಪೀಠಗಂ ಮಮ, ನನ್ನ ಚೇತಃ ಮನಸ್ಸಿನ, ನಯನ ಕಣ್ಣಿಗೆ ಅಭಿನಂದನ, ಆನಂದವನ್ನು ಉಂಟು ಮಾಡ್ತಾರೆ. ವ್ಯಾಸನ ರೂಪವನ್ನು ನೋಡ್ತಾ ಇದ್ರೆ ನನ್ನ ಕಣ್ಣಿಗೂ ಮನಸ್ಸಿಗೂ ತುಂಬಾ ಆನಂದ ಆಗ್ತದೆ ಅಂತ ಹೇಳಿ. ತದಿದಂ ವಪುರಸ್ಯ ದೃಶ್ಯತೆ ದಲಿತೇಂದೀವರ ಸುಂದರ ದ್ಯುತಿ ಪರಮಾಜಿನ ಯೋಗ ಪೀಠಗಂ ಮಮ ಚೇತೋ ದಯನಾಭಿನಂದನಂ. ಮುಂದೆ 24ನೇ ಶ್ಲೋಕ. ಇದರ ಮುಂದಿನಿಂದ ಈ 24 ಆದ ಮೇಲೆ 25ನೇ ಶ್ಲೋಕದಿಂದ ಆಪಾದ ಮೌಳಿ ವರ್ಣನೆಯನ್ನು ಪ್ರಾರಂಭ ಮಾಡ್ತಾರೆ. ವೇದವ್ಯಾಸ ದೇವರ ಪಾದದಿಂದ ಪ್ರಾರಂಭ ಮಾಡಿಕೊಂಡು ಹಲ್ಲು, ಹುಬ್ಬು, ಮುಖ, ಅಲ್ಲಿರುವಂತಹ ತಿಲಕ, ಅಲ್ಲಿವರೆಗೂ ಕೂಡ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಅದು ಆನಂದ ತೀರ್ಥರ ವರ್ಣನೆ ಅಂತ ಹೇಳ್ತಾರೆ. ಆನಂದ ತೀರ್ಥರು ಹೀಗೆ ಕಂಡ್ರು ಅಂತ ಹೇಳಬೇಕಾಗಿದೆ. ಈ 24ನೇ ಶ್ಲೋಕ ಒಂದು ಸ್ವಲ್ಪ ಗಂಭೀರವಾದ ವಿಷಯವನ್ನ ಹೇಳಿ ಹೊರಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಹೇಳುವ ಪ್ರಯತ್ನ ಮಾಡ್ತೀನಿ, ನೀವೆಲ್ಲರೂ ಕೂಡ ಲಕ್ಷ್ಯ ಕೊಟ್ಟು ಕೇಳ್ತೀರಿ ಅಂತ ಒಂದು ಭರವಸೆ ಇಟ್ಟುಕೊಂಡಿದ್ದೇನೆ. ಅಗಣೈ ಸುಪೂರಿತಂ
ಪರಿಪೂರ್ಣ ಗಣಿತಾತ್ಮ ಸದ್ಗುಣೈ ಇದಮಸ್ತ ಸಮಸ್ತ ದೂಷಣಂ ಸಚಿದಾನಂದಮಯಂ ಹಿ ಕೇವಲಂ. ಇಲ್ಲಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಮೊದಲು ಅಗಣೈಯ ಗುಣೈ ಸುಪೂರಿತಂ, ಎಣಿಸಲಾಗದ ಗುಣಗಳಿಂದ ತುಂಬಿಕೊಂಡು ಕೂತಿದ್ದಾನೆ. ಇದು ಬಂದಿದೆ ಅನೇಕ ಬಾರಿ, ಇಲ್ಲೇ ಬಂದಿದೆ ಹಿಂದಿನ ಕಡೆಗೆ, ಇರ್ಲಿ. ಪರಿಪೂರ್ಣ ಗಣಿತಾತ್ಮ ಸದ್ಗಣೈ ಸದ್ಗುಣೈ, ಒಂದೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇವೆಯಂತೆ. ಬರೇ ಗುಣಗಳಲ್ಲ, ದೇವರಲ್ಲಿ ಇದ್ದ ಒಂದೊಂದು ಗುಣಗಳು ಕೂಡ ಏನಾಗಿವೆ ಅಂತಂದ್ರೆ ಪೂರ್ಣವಾಗಿವೆ ಅಂತ ತಿಳ್ಕೊಳ್ಬೇಕು. 16 ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತನ್ನುವುದು ಒಂದು ವಿಚಾರ. ದೇವರಲ್ಲಿ ಅನಂತ ಗುಣಗಳಿವೆ, ಅನಂತ ಗುಣಗಳಿಂದ ದೇವರು ಪೂರ್ಣನಾಗಿದ್ದಾನೆ. ಕೇಳಿಸಿಕೊಳ್ಳ್ರಿ, ಎಲ್ಲರೂ ಕೂಡ ಕೇಳಿಸಿಕೊಳ್ಳ್ರಿ. ಯಾವ ವಿಚಾರವನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿರೋದಿಲ್ಲ, ಇಲ್ಲಿ ಹೇಳ್ತಾ ಇರ್ತೀನಿ. ಏನು ಅಂತಂದ್ರೆ ದೇವರಲ್ಲಿ ಗುಣ ಇದೆ ಅಂತ ಹೇಳ್ತಿರ್ತೀವಿ. ಬಹಳ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ಸುಮ್ಮನೆ ಪ್ರತಿ ಉಪನ್ಯಾಸದಲ್ಲೂ ಪ್ರತಿ ಪಾಠದಲ್ಲೂ ದೇವರಿಗೆ ಅನಂತ ಗುಣ, ದೇವರಿಗೆ ಅನಂತ ಗುಣ ಎಂದ ಮುಗಿಬೇಕು, ಎಂದ ಆಗ್ಬೇಕು, ಏನ್ ತಲೆಗೆ ಹೋಗ್ಬೇಕು ನಮಗೆವೆಲ್ಲರ? ಬರೇ ಹೇಳಿದ್ದೆ ಬಂದ ಆಚಾರ ಎಲ್ಲ ಅನಂತ ಗುಣಪೂರ್ಣ, ಅನಂತ ಗುಣಪೂರ್ಣ. ಮುಂದೆ ನಮ್ಮ ಕಥೆ ಏನು? ಮುಂದೆ ಅನಂತ ಗುಣಪೂರ್ಣ ಆಗಿದ್ದಾನೆ ಅಂತನ್ನುವುದನ್ನ ತಿಳಿಯುವಾಗ ಹೀಗೆ ತಲೆಯಲ್ಲಿ ಬರಬಾರದು ನಮಗೆ. ಅನಂತ ಗುಣಗಳು ಸಂಖ್ಯೆಯಲ್ಲಿ ಹೀಗಿಟ್ಕೊಳ್ಳೋಣ. 106 ಗುಣಗಳಿವೆ, 100 ಗುಣಗಳಿವೆ, 100 ಗುಣಗಳಿಂದ ಭಗವಂತ ಪೂರ್ಣನಾಗಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳುವುದಾದರೆ ಅಲ್ಲ, ಮಾಡಿಕೊಳ್ಳಬಾರದು. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರತ್ಯೇಕ ಶೋ ಗುಣಾನಂತು ನಿಸ್ಸೀಮತ್ವ ಮುದೀರ್ಯತೆ ತದಾನಂತಂ ಹಿ ಗುಣತಃ ತೇಚಾನಂತ ಹಿ ಸಂಖ್ಯೆಯ. ಏನಾಗಿದೆ ಅಂತ ಕೇಳಿದ್ರೆ, ಒಂದು ಗುಣ ಅದು ಪೂರ್ಣ. ನಾವೇನ್ ತಿಳಿದಿದ್ವಿ? ಇಷ್ಟು 100 ಗುಣಗಳು ಸೇರಿ ಭಗವಂತನಿಗೆ ಪೂರ್ಣವಾಗಿದೆ ಅಂತಲ್ಲ, ಒಂದು ಗುಣ ಪೂರ್ಣ. ಆ ಒಂದು ಗುಣ ಪೂರ್ಣ ಅಂದ್ರೆ ಬರೀ ಅದೊಂದೇ ಪೂರ್ಣ ಅಲ್ಲ, ಈ ಒಂದು ಗುಣ ಅನಂತ. ಅರ್ಥ ಮಾಡಿಕೊಳ್ಳ್ರಿ, ಈ ಒಂದು ಗುಣ ಏನಿದೆ ಅದು ಅನಂತ. ಆ ಅನಂತದಲ್ಲಿ ಒಂದು ಹೊರಗೆ ತೆಗೆದ್ರೆ ಅದು ಪೂರ್ಣ, ಅದು ಅಪೂರ್ಣ ಅಲ್ಲ, ಮತ್ತೆ ಅದು ಅನಂತವಾಗಿದೆ. ಹೀಗೆ ಒಂದೊಂದು ಗುಣಗಳನ್ನ ತೆಗೆದಾಗಲೂ ಕೂಡ ಪೂರ್ಣತೆ ಅನಂತ್ಯ, ಪೂರ್ಣತೆ ಅನಂತ್ಯ ಎರಡನ್ನೂ ಮರಿಬಾರದು. ಉದಾಹರಣೆಗೆ ಜ್ಞಾನ ಅಂತ ಒಂದು ಗುಣ ಇದೆ ಅಂತ ಇಟ್ಕೊಳ್ರಿ ದೇವರಲ್ಲಿ, ಅಥವಾ ಆನಂದ ಅಂತ ಒಂದು ಗುಣ ಇದೆ ಅಂತ ಇಟ್ಕೊಳ್ರಿ. ದೇವರಲ್ಲಿ ಆನಂದವೆಂಬ ಗುಣ ಇದೆ, ಪರಿಪೂರ್ಣವಾಗಿ ಇದೆ ದೇವರಲ್ಲಿದ್ದ ಆನಂದ ಗುಣ. ದೇವರಲ್ಲಿ ಇದ್ದ ಆನಂದ ಗುಣ ಪರಿಪೂರ್ಣ ಆಗಿದೆ ಅಂತಂದ್ರೆ ಏನು? ಇನ್ಯಾವುದರ ಅಪೇಕ್ಷೆಯಿಂದ ಅವನ ಆನಂದ ನಿಂತುಕೊಂಡಿಲ್ಲ. ನೀವು ಊಟಕ್ಕೆ ಹಾಕಿದ್ರೆ ದೇವರಿಗೆ ಹೊಟ್ಟೆ ತುಂಬಿ ಆನಂದ ಆಗ್ತದೆ? ಇಲ್ಲ, ಪರಿಸ್ಥಿತಿ ಇಲ್ಲ. ಅದಕ್ಕೆ ದೇವರ ಆನಂದ ಹೇಗಿದೆ ಅಂದ್ರೆ ಪರಿಪೂರ್ಣ ಆನಂದವಾಗಿದೆ. ಆ ಆನಂದ ಹೇಗಿದೆ ಅಂತ ಕೇಳಿದ್ರೆ ಇದು ಒಂದು ಗುಣ. ಇಂತಹ ಆನಂದ, ಜ್ಞಾನ, ಸೌಂದರ್ಯ, ಬಲ ಅನ್ನುವಂತಹ ಗುಣಗಳ ಸಂಖ್ಯೆ ಅನಂತ. ಈ ಒಂದೇನು ಆನಂದವೆಂಬ ಗುಣ ಇದೆ, ಇದು ಅನಂತ, ಇದು ಅನಂತ. ಆನಂದವೆಂಬ ಗುಣವು ಅನಂತವಾಗಿದೆ. ಆನಂದವೆಂಬ ಗುಣ ಅನಂತವಾಗಿದೆ ಎಂದು ಹೆಂಗೆ ಹೇಳ್ತೀರಿ? ಆನಂದ, ಜ್ಞಾನ ಹಿಂಗೆಲ್ಲ ಅನಂತ ಲೆಕ್ಕ ಹಾಕೋದು ಹೋಗ್ತೀರಿ. ಈ ಒಂದು ಆನಂದವೆಂಬ ಗುಣ ಅನಂತವಾಗಿದೆ ಅಂತ ಅನ್ನೋದನ್ನ ಹೆಂಗೆ ತಿಳಿಬೇಕು ನಾವು? ಗೊತ್ತಾಗೋದಿಲ್ಲ. ಆನಂದವೆಂಬ ಗುಣ ಅನಂತ ಹಿಂಗಾಗಿದೆ ಅಂತ ಇಲ್ಲಿಗೆ ಬರೋದಿಲ್ಲ. ಜ್ಞಾನ ದೇವರಲ್ಲದ ಪರಿಪೂರ್ಣದ ಮುಗಿದೋಯ್ತು. ಆ ಪರಿಪೂರ್ಣವಾಗಿದೆ ಹಿಂಗೆಲ್ಲ ಕೂಡ್ಕೊಂಡು ಅನಂತ ಆಗ್ಯಾವ ಅಂದ್ರೆ ಹೇಳ್ಬಹುದು. ಆ ಜ್ಞಾನವು ಅನಂತವಾಗಿದೆ. ಹೆಂಗಾಗ್ಬೇಕ್ರಿ ಇದು? ಹೆಂಗೆ ಹೇಳ್ತೀರಿ ಇದನ್ನೆಲ್ಲ ನೀವು? ಶಾಸ್ತ್ರದಲ್ಲಿ ಹೇಳುವಾಗ ಸುಮ್ಮನೆ ಹೇಳ್ಬಿಡೋದಾ? ನೆನಪಿಟ್ಟುಕೊಳ್ರಿ, ಎಷ್ಟು ಮಹತ್ವದ. ಈಗ ಒಂದು ಮಾತು ಹೇಳ್ತೀನಿ. ಏನು? ಆ ಗುಣವು ಅನಂತವಾಗಿದೆ. ಯಾವ ಗುಣ? ಜ್ಞಾನವೆಂಬ ಗುಣ, ಆನಂದವೆಂಬ ಗುಣವು ಅನಂತವಾಗಿದೆ. ಹೇಗೆ? ಉದಾಹರಣೆಗೆ ಬ್ರಹ್ಮದೇವರಿಗೆ ಒಂದು ಜ್ಞಾನ ಅದ, ಮಹಾಲಕ್ಷ್ಮೀ ದೇವಿಗೆ ಒಂದು ಜ್ಞಾನ ಅದ, ವಾಯುದೇವರಿಗೊಂದು ಜ್ಞಾನ ಅದ, ಗರುಡದೇವರಿಗೊಂದು ಜ್ಞಾನ, ಶೇಷದೇವರಿಗೊಂದು ಜ್ಞಾನ, ರುದ್ರದೇವರಿಗೊಂದು ಜ್ಞಾನ. ಎಷ್ಟು ಜ್ಞಾನಗಳಾದವು ಹೇಳಿ ನೋಡಂತೆ? 5 ಜ್ಞಾನ, 6 ಜ್ಞಾನ, 8 ಜ್ಞಾನಗಳಾದವು. ಈ 8 ಜ್ಞಾನಗಳು ಕೂಡ ಭಗವಂತನ ಜ್ಞಾನದ ಪ್ರತಿಬಿಂಬ. ಮರಿಬೇಡ್ರಿ, ಭಗವಂತನ ಜ್ಞಾನದ ಪ್ರತಿಬಿಂಬ ಅದು. ಅಂದ ಮೇಲೆ ಮಹಾಲಕ್ಷ್ಮೀ ದೇವಿಯಲ್ಲಿ ಇದ್ದ ಭಗವಂತನ ಬಿಂಬದ ಜ್ಞಾನ ಮಹಾಲಕ್ಷ್ಮಿಯಲ್ಲಿ ಮಾತ್ರ ಅಭಿವ್ಯಕ್ತ ಮಾಡ್ತಾನವ. ಅದೊಂದು ಪ್ರತ್ಯೇಕ ಆಯಿತು. ವಾಯುದೇವರಲ್ಲಿ ಇದ್ದ ಜ್ಞಾನ ಭಗವಂತನ ಬಿಂಬದಿಂದಲೇ ಬಂದದ್ದು, ಅಲ್ಲಿ ಅಭಿವ್ಯಕ್ತವಾದದ್ದು. ಭಗವಂತ ಬಿಂಬ, ಇವರು ಪ್ರತಿಬಿಂಬ. ಈ ಜ್ಞಾನವನ್ನ ಇಲ್ಲಿ ಮಾತ್ರ ಅಭಿವ್ಯಕ್ತ ಮಾಡ್ತಾನೆ ವಿನಃ ಅಲ್ಲಿ ಅಭಿವ್ಯಕ್ತ ಮಾಡೋದಿಲ್ಲ. ಇದು ಒಂದು ಪ್ರತ್ಯೇಕ ಗುಣ ಆಯಿತು. ಈ ಗುಣ ಅಲ್ಲಿ ಇಲ್ಲ, ಆ ಗುಣ ಇಲ್ಲ. ಮಹಾಲಕ್ಷ್ಮಿಯಲ್ಲಿ ಅಭಿವ್ಯಕ್ತ ಮಾಡುವ ಜ್ಞಾನ ಗುಣವನ್ನ ವಾಯುದೇವರಲ್ಲಿ ಅಭಿವ್ಯಕ್ತ ಮಾಡುವುದಾದರೆ ವಾಯುದೇವರ ಜ್ಞಾನ ಲಕ್ಷ್ಮೀ ಜ್ಞಾನ ಒಂದೇ ಆಗ್ಬಿಡ್ತಿತ್ತು. ಆಮೇಲೆ
ಅಲ್ಲಿ ಚೇಂಜ್ ಆಯ್ತು. ಹಾಗಾದ್ರೆ ಭಗವಂತನ ಜ್ಞಾನದಲ್ಲಿ ಎರಡು ಜ್ಞಾನ ಹುಟ್ಟು. ಶೇಷದೇವರಲ್ಲಿ ಬಂದ್ರು. ಶೇಷದೇವರಲ್ಲಿ ಶೇಷದೇವರಿಗೆ ಇರುವಂತಹ ಜ್ಞಾನ ಬೇರೆ, ಆ ಜ್ಞಾನವನ್ನ ಕೊಡುವಂತಹ ಭಗವಂತನ ಬಿಂಬ ಅದು ಬೇರೆ. ಮತ್ತೆ ಅಂದ ಮೇಲೆ ಹಿಂಗ ನೀವು ಅನಂತ ಜೀವರಾಶಿಗಳೇನಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನ ಕೊಡುವಾಗ ಅವರವರಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಜ್ಞಾನವನ್ನ ಅಭಿವ್ಯಕ್ತ ಮಾಡ್ತಾರಾದ್ರಿಂದ ಆ ಜ್ಞಾನ ಇದು ಬೇರೆ, ಇದು ಬೇರೆ, ಇದು ಬೇರೆ. ಹೀಗೆ ದೇವರ ಒಂದು ಜ್ಞಾನ ಅನಂತ, ದೇವರ ಒಂದು ಆನಂದ ಅನಂತ. ಯಾಕೆ? ಬ್ರಹ್ಮದೇವರಿಗೆ ಆಗುವ ಆನಂದ ನನಗಾಗೋದಿಲ್ಲ, ನನಗಾಗುವ ಆನಂದ ಬ್ರಹ್ಮದೇವರಿಗೂ ಆಗೋದಿಲ್ಲ. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮಗಾಗ ಈ ಉಲ್ಟಾ ಕೆಲವ್ರು ಹಿಂಗಿರ್ತದ್ರಿ, ಏನಪ್ಪಾ ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಉಲ್ಟಾ ಜ್ಞಾನ ಏನು ಅಂತ ಕೇಳಿದ್ರೆ, ಅಲ್ರಿ ಆಚಾರ ಬ್ರಹ್ಮದೇವ್ರಿಗೆ ಆನಂದ ನಿಮಗಾಗಂಗಿಲ್ಲ, ಬರೋಬ್ಬರಿ ನಿಮಗಾಗುವ ಆನಂದ ಬ್ರಹ್ಮದೇವ್ರಿಗೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಬ್ರಹ್ಮದೇವ್ರಿಗೆ ಆಗಂಗಿಲ್ಲ. ಯಾಕಾಗಬೇಕು ಬ್ರಹ್ಮದೇವರಿಗೆ? ನನ್ನ ಯೋಗ್ಯತೆ, ನನ್ನ ಪ್ರತಿಬಿಂಬ, ನನ್ನ ಬಿಂಬ ಬೇರೆ ಬೇರೆ ಅದ. ಅಂದ ಮೇಲೆ ಅದು ನನಗೇನು ಅಭಿವ್ಯಕ್ತ ಮಾಡ್ತದೆ, ನನ್ನಲ್ಲೇ ಅಭಿವ್ಯಕ್ತ ಮಾಡಬೇಕೇ ವಿನಃ ಉಳಿದವರಲ್ಲೇ ಅಭಿವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತಂಚ ತಥಾಚ ಅನಂತ ಜೀವರಾಶಿಗಳ ಅನಂತ ಆನಂದಗಳು ಬೇರೆ, ಅದನ್ನು ಅಭಿವ್ಯಕ್ತ ಮಾಡುವಂತಹ ಪರಮಾತ್ಮನ ಆನಂದ ಬೇರೆ ಬೇರೆ. ಹೀಗಾಗಿ ಭಗವಂತನ ಒಂದೊಂದು ಗುಣಗಳು ಸೇರಿ ಅನಂತ, ಆ ಒಂದೊಂದು ಗುಣಗಳು ಪೂರ್ಣ ಅನಂತ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಇವತ್ತೊಮ್ಮೆ ತಿಳಿತು ಅಂತ ನೀವೇನು ಗೋಣ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತಿದು ತಿಳಿದಂತ ನಾ ಏನು ಭರವಸೆ ಕೊಡಂಗಿಲ್ಲ. ನೀವು ಒಂದೇ ಸಲ ಕೇಳಲಿಕ್ಕತ್ತೀರಿ, ಹಿಂಗೊಂದು 4-8 ಸರ್ತಿ ಕೇಳ್ರಿ, ಆಮೇಲೆ ಅರ್ಥ ಆಗ್ತದೆ. ಪ್ರತ್ಯೇಕ ಶೋ ಗುಣಾನಾಂತು ಷಷ್ಠ ಸ್ಕಂದದ 4ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳುವಾಗ ಮೈಯನಂತ ಗುಣೋನಂತೆ ಗುಣತೋ ನಂತ ವಿಗ್ರಹೇ ಅಂತನ್ನುವಂತಹ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಈ ಮಾತನ್ನು ಹೇಳ್ತಾರೆ. ಪ್ರತ್ಯೇಕ ಶೋ ಗುಣಾನಾಂತು ನಿಸ್ಸೀಮತ್ವ ಮುದೀರ್ಯತೆ ತದಾನಂತ್ಯಂ ಹಿ ಗುಣತಃ ತೇಜಾನಂತ್ಯ ಹಿ ಸಂಖ್ಯೆಯ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಈ ಶ್ಲೋಕದಲ್ಲಿ 4 ಗುಣಗಳ ಉಪಾಸನೆಯನ್ನ ಹೇಳ್ತಾ ಇದ್ದಾರೆ. ಇದು ಇನ್ನೊಂದು ಸ್ವಲ್ಪ ಮತ್ತೆ ಇಳಿಯೋಣ, ಒಳಗಿಳಿಯೋಣವಂತೆ. ಏನು ಇಷ್ಟು ದಿವಸ ಮಧ್ವಜಯ ಕೇಳಿದ್ರಿ, ಇವತ್ತು ಮಧ್ವಾಚಾರ್ಯ ಅನುಸಂಧಾನ ಮಾಡಿದ್ದನ್ನು ಕೇಳ್ಬಿಡ್ರಿ ಹೋಗ್ಲಿ. ಏನು? ಅಗಣೀಯ ಗುಣೈ ಸುಪೂರಿತಂ ಪರಿಪೂರ್ಣ ಗಣಿತ ಆತ್ಮ ಸದ್ಗುಣೈ ಆತ್ಮತ್ವೋಪಾಸನೆಯನ್ನ ಮಾಡಿದ್ರಂತೆ. ಮೊದಲು ಏನೇನು ಉಪಾಸನೆ ಮಾಡಬೇಕು ಅಂತೇನೋ ಅದಲ್ಲ, ನೀವೇನೇನೋ ಮಾಡ್ತಿರ್ತಿರ್ಲಿಲ್ಲ ಅಂದ್ರೆ ನಾನು ಮಾಡ್ತಿರ್ತೀನಿ, ನಿಮ್ಮ ಬಾಯಿನ ಕೇಳ್ಕೊಂಡು ನಾನು ಹೌದು ಎಲ್ಲ ಕನ್ಫರ್ಮ್ ಮಾಡ್ಕೋತೀನಿ ಅಷ್ಟೇ. ಏನ್ ಮಾಡ್ತಿರ್ತೀರಿ? ಏನೇನು ಮಾಡ್ತಿರ್ತಿರ್ಲಿಲ್ಲ, ಚತುರ್ಗುಣೋಪಾಸನೆಯನ್ನ ಮಾಡ್ತಿರ್ತಾರೆ. ನೋಡ್ರಿ, ಚತುರ್ಗುಣ ಬಂದಿದೆ ಇದರಲ್ಲಿ. ಶ್ಲೋಕ ಯಾರ್ಯಾರ ಕೈಯಲ್ಲಿದೆ ಅವರೆಲ್ಲರೂ ನೋಡ್ಕೊಳ್ರಿ. ಅಗಣಯ್ಯ ಗುಣೈ ಸುಪೂರಿತಂ ಪರಿಪೂರ್ಣ ಗಣಿತ ಆತ್ಮ ಸದ್ಗುಣೈ ಆತ್ಮಗುಣೋಪಾಸನೆ ಬಂತು. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಎರಡನೇದ್ದು ಇದಂ ಅಸ್ತ ಸಮಸ್ತ ದೂಷಣಂ ಅಂದ್ರೆ ಸತ್ ದೋಷರಹಿತ ಅಂತ ಅರ್ಥ. ಸತ್ ಚಿತ್ ಆನಂದ ಆತ್ಮ, ಹೌದಾ? ಮುಂದೆ ನೋಡ್ರಿ, ಸಚಿದಾನಂದಮಯಂ ಹಿ ಕೇವಲಂ ಚಿತ ಆನಂದವನ್ನು ಕೂಡಿಸಿ ಹೇಳಿದ್ದಾರೆ. ಇತ್ತಂಚ ತಥಾಚ ಏನಾಯಿತು? 4 ಗುಣಗಳು ಬಂದವು. ಅಂದ್ರೆ ಎಲ್ಲಿಂದ ಬಂತು? ಪರಿಪೂರ್ಣ ಗಣಿತಾತ್ಮ ಸದ್ಗುಣೈಹಿ ಅನ್ನುವಲ್ಲಿ ಆತ್ಮಗುಣ, ಅಸ್ತ ಸಮಸ್ತ ದೂಷಣಂ ಅಂತನ್ನುವಲ್ಲಿ ಸತ್ ಅಂದ್ರೆ ದೋಷ ದೂರ ಎಂಬ ಉಪಾಸನೆ. ಇದಾದ ಮೇಲೆ ಚಿತ ಮತ್ತು ಆನಂದ 4 ಗುಣಗಳ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಚತುರ್ಗುಣೋಪಾಸನೆಯನ್ನ ಯಾರು ಮಾಡಬೇಕು? ಮನುಷ್ಯರು, ವಾಯುದೇವರು? ಮನುಷ್ಯರು, ವಾಯುದೇವರು ಯಾರು ಮಾಡ್ಬೇಕು ಚತುರ್ಗುಣೋಪಾಸನೆಯನ್ನ? ಸ್ವಲ್ಪ ಶಾಸ್ತ್ರೀಯ ವಿಚಾರ ಅದ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಚತುರ್ಗುಣೋಪಾಸನೆ ನಮಗೋ ವಾಯುದೇವರಿಗೋ ಗೊತ್ತಿಲ್ಲ. ನಮಗೇನ್ರಿ ಆಚಾರ? ಒಟ್ಟು ನೀವು ಹೂ ಅನ್ರಿ, ನಾವು ಹೂ ಅಂತ ಇಟ್ಟು ಕೆಲಸ, ಜೈ ಅಂದ್ಬಿಡ್ತೀವಿ, ಮುಗಿದೋದ್ ಕೆಲಸ ಅಷ್ಟೇ. ಮಾನುಷೈಸ್ತು ಸುರೇಶ್ವರೈಹಿ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಮನುಷ್ಯರಿಂದ ಪ್ರಾರಂಭ ಮಾಡಿಕೊಂಡು ದೇವತೋತ್ತಮರವರೆಗೂ ಕೂಡ ಎಲ್ಲರೂ ಚತುರ್ಗುಣೋಪಾಸನೆಯನ್ನ ಮಾಡಲೇಬೇಕು. ಮುಂದೆ ಯಾವಚ್ಚ ಎಷ್ಟೆಷ್ಟು ಮೇಲ್ಮೇಲೆ ಹೋಗ್ತಿರ್ತಾರಲ್ಲ ಅವರು ಇನ್ನೂ ಹೆಚ್ಚಿನ ಗುಣಗಳನ್ನ ಮಾಡ್ತಾ ಹೋಗ್ಬೇಕು. ಹೆಚ್ಚಿನ ಗುಣದಲ್ಲಿ ನಮಗೆ ಸಂಬಂಧ ಇಲ್ಲದ ವಿಚಾರ. ಈಗ ನಮಗೆ ಬೇಕಾದದ್ದೇನು ಅಂತ ಕೇಳಿದ್ರೆ, ಮೊದಲು ಎಲ್ಲರೂ ಕೂಡ ಚತುರ್ಗುಣೋಪಾಸನೆಯನ್ನು ಮಾಡಬೇಕು. ಏನ್ ಮಾಡ್ಬೇಕು? ಮೊದಲು ಎಲ್ಲರೂ ಕೂಡ, ಬ್ರಹ್ಮದೇವರು ಕೂಡ ಚತುರ್ಗುಣೋಪಾಸನೆ ಮಾಡಬೇಕು, ನಾವು ಚತುರ್ಗುಣೋಪಾಸನೆ ಮಾಡಬೇಕು. ಬ್ರಹ್ಮದೇವರು ಚತುರ್ಗುಣಕ್ಕೆ ನಿಲ್ಲಂಗಿಲ್ಲ, ಮುಂದೆ ಹೋಗ್ತಾರೆ, ನಾವು ಚತುರ್ಗುಣಕ್ಕೆ ನಿಲ್ತೀವಿ ಅಷ್ಟು ಕೆಲಸ. ಸತ್ ಚಿತ್ ಆನಂದ ಆತ್ಮ ಎಂಬ 4 ಗುಣಗಳಿಗೆ ನಾವು ನಿಲ್ತೀವಿ. ನಾವು 4 ಮಾಡಂಗಿಲ್ಲ, ಆಮೇಲೆ ಬರ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಮತ್ತೆ ನಾವೆಲ್ಲ ಏಕಗುಣೋಪಾಸಕರು, 4 ಗುಣೋಪಾಸಕರು ಅಲ್ವೇ ಅಲ್ಲ ನಾವೆಲ್ಲ. ಅದಕ್ಕೆ ಸತಚಿತ ಆನಂದ ಆತ್ಮವೆಂಬುವಂತಹ 4 ಗುಣಗಳ ಉಪಾಸನೆಯನ್ನ ಪ್ರಾರಂಭ ಮಾಡಿ ಯಾವಚ್ಚ ಮುಂದೆ ಎಷ್ಟೆಷ್ಟು ಮಾಡ್ಲಿಕ್ಕೆ ಸಾಧ್ಯದನೋ ಅಲ್ಲ ದೇವತೆಗಳು ಮಾಡ್ಕೋತ ಹೋಗ್ತಾರೆ.
ನಾವು ಚತುರ್ಗುಣೋಪಾಸನೆಯನ್ನು ಮಾಡ್ತೀವಿ ಅಂದ ಮೇಲೆ ಚತುರ್ಗುಣೋಪಾಸನೆ ಅವರಿಗೂ ಉಂಟು. ಸತ ಚಿತ ಆನಂದ ಆತ್ಮ ಅಂತ ಹೇಳಿ. ಸರಿ, ಇದರಲ್ಲಿ ಸತ ಅಂತಂದ್ರೆ ಏನು ಅಂದ್ರೆ ದೇವರು ದೋಷ ದೂರ ಅಂತ. ಅಂದ್ರೆ ಮಾವಿನ ಹಣ್ಣು ಹಿಂಗ ಹಾಕಿದ್ಕೊಳ್ಳಿ ಬರಂಗಿಲ್ಪ ತಮ್ಮ. ಅದಕ್ಕೇನಾಯಿತು ಅಂತಂದ್ರೆ ಸತ ಅಂತಂದ್ರೆ ದೋಷ ದೂರ ಅಂತ ಅರ್ಥ. ಸತ್ ಶಬ್ದಕ್ಕೆ ಅರ್ಥ ಏನು? ದೋಷ ದೂರ. ದೇವರನ್ನ ದೋಷ ದೂರ ಅಂತ ಉಪಾಸನೆ ಮಾಡ್ಬೇಕಂತೆ. ಕೇಳಿಸಿಕೊಳ್ಳ್ರಿ ಎಲ್ಲರೂ ಕೂಡ. ಬಹಳ ಮಹತ್ವದ ವಿಷಯವನ್ನು ಹೇಳ್ತಾ ಇದ್ದೀನಿ, ಸುಮ್ಮನೆ ಏನೇನೋ ಕತೆ ಹೊರಟು ಹೋಗಿದ್ದೀನಿ ಅಂತ ತಿಳಿಬೇಡ್ರಿ. ದೇವರ ಉಪಾಸನೆಯನ್ನ ನೀವು ದೋಷ ದೂರ ಅಂತ ಮಾಡಬೇಕು. ಮಾಡಿದ್ರೆ ಏನಾಗ್ತದೆ? ಯಂ ಯಥಾ ಉಪಾಸತೆ ತಥೈವ ಭವತಿ. ನೀವು ಹೆಂಗ್ ಉಪಾಸನೆ ಮಾಡ್ತೀರಿ ಹಂಗಾಗ್ತೀರಿ. ದೇವರು ದೋಷ ದೂರ ಅಂತ ಉಪಾಸನೆ ಮಾಡಿದ್ರೆ ನೀವು ದೋಷ ದೂರ ಆಗ್ತೀರಿ. ಹೌದಾ? ನಿಮ್ಮಲ್ಲೂ ದೋಷಗಳೆಲ್ಲ ಹೋಗ್ತವೆ. ಚಿತ್ ದೇವರು ಜ್ಞಾನ ಸ್ವರೂಪಿ ಅಂತ ಉಪಾಸನೆ ಮಾಡಿದ್ರೆ ನೀವು ಜ್ಞಾನ ಸ್ವರೂಪಿ ಆಗ್ತೀರಿ. ಓಕೆ. ಆನಂದ ಅಂತ ದೇವರ ಉಪಾಸನೆಯನ್ನ ಮಾಡಿದ್ರೆ ನೀವು ಆನಂದ ಸ್ವರೂಪಿ ಆಗ್ತೀರಿ. ದೇವರು ಆತ್ಮ ಅಂತ ಗುಣವುಳ್ಳವನಾಗಿದ್ದಾನೆ. ಆತ್ಮ ಅಂದ್ರೆ ಏನು? ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ? ದೇವರ ಆತ್ಮ ಯಾರ ಆತ್ಮ? ನಮ್ಮ ಆತ್ಮೋ ಅವರ ಆತ್ಮೋ? ಯಾರ ಆತ್ಮವ? ದೇವರು ಆತ್ಮ ಅಂತ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ಆತ್ಮತ್ವ ಉಪಾಸನೆ ಅಂತಂದ್ರೆ ಸ್ವಾಮಿತ್ವೋಪಾಸನೆ. ಬರ್ರಿ ಈಗ ಒಂಚೂರು ಚರ್ಚೆ ಮಾಡೋಣಂತೆ. ಏನ್ ಚರ್ಚೆ ಮಾಡೋಣ? ದೇವರಲ್ಲಿ ಸ್ವಾಮಿತ್ವೋಪಾಸನೆಯನ್ನ ಮಾಡಿದಾಗ, ಹಿಂದೆ ಹೇಗೆ 3 ಗುಣಗಳ ಉಪಾಸನೆ ಮಾಡಿದಾಗ ನಾವು ಜ್ಞಾನ ಸ್ವರೂಪರು, ನಾವು ದೋಷ ದೂರರು, ಆನಂದ ಪೂರ್ಣರಾದೆವು, ಹಂಗ ದೇವರಲ್ಲಿ ಸ್ವಾಮಿತ್ವ ಉಪಾಸನೆಯನ್ನ ಮಾಡಿದ್ದಕ್ಕೆ ನಾವು ಸ್ವಾಮಿಗಳಾಗ್ತೀವಾ? ನಾವು ಸ್ವಾಮಿಗಳಾಗ್ತೀವಾ? ಯಾರಿಗೆ ಸ್ವಾಮಿಗಳಾಗ್ತೀವಿ? ಸ್ವಾಮಿಗಳಾಗ್ಬೋದು ಅಷ್ಟೇ, ಸ್ವಾಮಿಗಳಾಗೋದಿಲ್ಲ. ಸ್ವಾಮಿಗಳು ಅಂದ್ರೆ ಇನ್ನೊಬ್ಬರಿಗೆ ಗೋಳು ಹೇಳ್ಕೊಳ್ಳೋದು ಅಂತ ಅರ್ಥ. ಸ್ವಾಮಿ ಗೋಳು ಅಂದ್ರೆ ಆ ಸ್ವಾಮಿಗಳು ಅಷ್ಟೇ, ಆಗೋದಿಲ್ಲ. ನೆನಪಿಟ್ಟುಕೊಳ್ರಿ, ಇದು ಬಹಳ ಮಹತ್ವದ್ದು. ಎಂದೆಂದೆಂದೆಂದು ಏನಾಗೋದಿಲ್ಲ ಅಂತ ಕೇಳಿದ್ರೆ, ನಾವು ಸ್ವಾಮಿ ಆಗುವುದಿಲ್ಲ, ಯಾರಿಗೂ ನಾವು ಯಜಮಾನರಾಗುವುದಿಲ್ಲ. ನಾವು ಯಜಮಾನರಾಗೋದೇ ಇಲ್ಲ ಯಾರಿಗೂ ಕೂಡ. ಯಾಕೆ ಅಂದ್ರೆ ನಾವು ಎಂದಿದ್ರೂ ಕೂಡ ದಾಸರೇ. ನಾವ್ ಹೆಂಗೆ ಯಜಮಾನರಾಗ್ತೀವ್ರಿ? ಈಶಾವ, ನಾವು ದಾಸ ಅಂದ್ಮೇಲೆ ಈಗ ಸಮಸ್ಯೆ ಏನಾಯ್ತು? ಹಂಗಾರ ಸ್ವಾಮಿತ್ವೋಪಾಸನೆ ಮಾಡಿದೆವು, ಸ್ವಾಮಿ ಆಗಿಲ್ಲ, ಮತ್ತೆ ಯಾಕೆ ಮಾಡ್ಬೇಕು? ಹಂಗಿದ್ರೆ ಪ್ರಶ್ನೆ ಬಂತಲ್ಲ. ಈಗ ಮತ್ತೊಂದು ಸಮಸ್ಯೆ ಆಯ್ತಲ್ಲ. ಇಷ್ಟು ದಿವಸ ಹಿಂಗೆ ಹೇಳ್ಕೋದ್ ಬಂದಾರ್ರಿ, ಸ್ವಾಮಿ ಅಂತ ಉಪಾಸನೆ ಮಾಡು ಅಂತ ತಿಳ್ಕೊಂಡು ಹೇಳಿ, ಮಾಡಿದ್ಮೇಲೆ ನೀ ಸ್ವಾಮಿ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಬಿಡ್ಬೇಕು, ಉಪಾಸನೆ ಯಾಕೆ ಮಾಡ್ಬೇಕು ಹಂಗಿದ್ರೆ? ಅದಕ್ಕೆ ಓಂ ಆನಂದಾದಯ ಪ್ರಧಾನಸ್ಯ ಓಂ ಅನ್ನುವಂತಹ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಮಂತ್ರಾಲಯ ಸ್ವಾಮಿಗಳು ತಂತ್ರದೀಪಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸ್ವಾಮಿತ್ವೋಪಾಸನೆ ಫಲಪ್ರಾಪ್ತಿಗಾಗಿ ಅಲ್ಲ, ಮತ್ತೇನು? ಹರಿಪ್ರೀತಿಗಾಗಿ. ಇಷ್ಟು ವ್ಯತ್ಯಾಸ ನೆನಪಿಟ್ಟುಕೊಳ್ರಿ. ಸತಚಿತ ಆನಂದ ಎಂಬುವಂತಹ ಉಪಾಸನೆ ಫಲಪ್ರಾಪ್ತಿಗಾಗಿ, ಸ್ವಾಮಿತ್ವೋಪಾಸನೆ ಹರಿಪ್ರೀತಿಗಾಗಿ. ಬಹಳ ಸೂಕ್ಷ್ಮದ ಶಾಸ್ತ್ರದ ಇಷ್ಟ ಆಳ ವಿಚಾರವನ್ನು ತಿಳ್ಕೊಳ್ಳಿಕ್ ನಮ್ಗೆ ಆಗೋದಿಲ್ಲ. ಒಂದೇ ಹೊರತಕ್ಕ ಹೇಳೋ ಪ್ರಯತ್ನ ಮಾಡ್ಲಿಕ್ಕೆ ನೀವು ತಿಳ್ಕೊಳ್ರಿ. ಏನು? ದೇವರನ್ನ ಸ್ವಾಮಿ ಅಂತ ಉಪಾಸನೆ ಮಾಡೋದು ಅವನ ಪ್ರೀತಿ ಸಂಪಾದನೆಗಾಗಿ ವಿನಃ ಅವನಂತೆ ನಮಗೆ ಫಲವಾಗಲಿ ಅಂತನ್ನೋ ಉದ್ದೇಶದಿಂದ ಅಲ್ಲ. ಯಾಕೆ? ಫಲ ಹೆಂಗಾಗ್ಬೇಕು? ನಾವು ಎಂದು ಸ್ವಾಮಿಯಾಗಿದ್ದೀವಪ್ಪ? ಆಚಾರ ಮುಕ್ತಾದ್ಮೇಲೆ ದಾಸನೇ, ನಾವು ಸ್ವಾಮಿ ಆಗೋದೇ ಇಲ್ಲ. ಹೆಂಗಾಗ್ಬೇಕು ಮುಕ್ತಾದ್ಮೇಲೆ? ಮುಕ್ತರಾದ್ಮೇಲೆ ಯಾರಿಗೆ ಸ್ವಾಮಿ ಆಗ್ಬೇಕು? ನಾವ್ ಆಗೋದೇ ಇಲ್ಲ ಯಾರಿಗೂ ಕೂಡ. ನಾವ್ ಎಂದಿದ್ರು ಕೂಡ ದಾಸರೇ. ನೋಡ್ರಿ, ಹಿಂಗ್ಯಾಕೆ ಹೇಳ್ಬೇಕು ಅಂತ ಕೇಳಿದ್ರೆ, ಅಲ್ರಿ ಆಚಾರ ಅಕಸ್ಮಾತ್ ಮುಕ್ತರಾದ ಮೇಲೂ ಸಹಿತಕ್ಕೆ ನಾವು ಸ್ವಾಮಿ ಆಗ್ತಿದ್ರೆ ಅಂದ್ರೆ, ಅದಕ್ಕೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಆತ್ಮನಿವೇದನಂ ಅನ್ನುವಂತಹ ಒಂದು ಉಪಾಸನೆಯನ್ನು ಹೇಳ್ತಾರೆ. ಆ ಆತ್ಮನಿವೇದನ ಅಂತನ್ನೋ ಶಬ್ದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ, ಸಂಸಾರದಲ್ಲಿ ಇದ್ದಾಗಲಿ ಮುಕ್ತಿಯಲ್ಲಿ ಇದ್ದಾಗಲಿ ದೇವರೇ ನನಗೆ ಸ್ವಾಮಿಯಾಗಿರ್ತಾನೆ ಅಂತ ಉಪಾಸನೆ ಮಾಡೋದನ್ನೇ ಆತ್ಮತ್ವೋಪಾಸನ, ಆತ್ಮನಿವೇದನ ಅಂತ ಕರೆದಿದ್ದಾರೆ. ಅಂದ ಮೇಲೆ ಮುಕ್ತಿಯಲ್ಲಿ ಹೋದಾಗಲೂ ಅವ ಸ್ವಾಮಿ, ನಾವು ದಾಸ, ಚೇಂಜ್ ಆಗೋದಿಲ್ಲ. ಹಾಗಾದ್ರೆ ಏನಾಯಿತು? ಚತುರ್ಗುಣ ಉಪಾಸನೆಯಲ್ಲಿ 3 ಗುಣಗಳನ್ನ ಫಲಪ್ರಾಪ್ತಿಗಾಗಿ ಉಪಾಸನೆ ಮಾಡೋದು, 1 ಗುಣವನ್ನ ಹರಿಪ್ರೀತಿಗಾಗಿ ಉಪಾಸನೆ ಮಾಡೋದು. ಹರಿಪ್ರೀತಿಗಾಗಿ ಉಪಾಸನೆ ಮಾಡುವಂತಹ ಗುಣ ಯಾವುದು? ಸ್ವಾಮಿತ್ವ ಗುಣ. ನಮಗಾಗಿ ಬರುವಂತಹ ಫಲ ಯಾವುದು ಅಂತ ಕೇಳಿದ್ರೆ ಸತಚಿತ್ ಆನಂದ. ಇಷ್ಟೇ. ಸರಿ, ನೀವು ಹಿಂಗೆ ಹೇಳಿದ್ಮೇಲೆ ಒಂದು ಪ್ರಶ್ನೆ ಬರ್ತದೆ ನಮಗೆ. ಮತ್ತೆ ಏನ್ ಪ್ರಶ್ನೆ ಬರ್ತದೆ ಅಂತಂದ್ರೆ, ಈಗ ಚರ್ಚೆ ಪ್ರಾರಂಭ. ಇಷ್ಟು ಮೊದಲು ಪ್ರಾಸ್ತಾವಿಕ. ಕೆಲವರು ಆಚಾರ್ಯರು 1 ತಾಸು ಪ್ರವಚನ ಮಾಡಿ ಇನ್ನೇನು ಪ್ರಾರಂಭ ಮಾಡ್ತೀನಿ ಉಪನ್ಯಾಸ ಅಂತಿರ್ತಾರಂತೆ.
ಕೂತೋರ್ಕೆ ಏನಂತ ಇಷ್ಟೊತ್ತು ಮಾಡಿದ್ದೇನು ಅಂತ ಪ್ರಾಸ್ತಾವಿಕ ಭಾಷಣ ಅಂತ ಹೇಳಿದ್ರಂತ. ಒಮ್ಮೆ ಹೆಂಗೆ ಆಗಿತ್ತಂತ, ಒಂದು ಕಡೆಗೆ ಒಬ್ರು ಮಾಡಿದ್ರಂತ. ಏನು ಅಂದ್ರೆ ಸವಣೂರಿನಾಗ ಒಬ್ರು ಆಚಾರ್ಯರು ರಾತ್ರಿ 10 ಹೊಡೆದ ಸತ್ಕೋತ್ಸವಗಳ ಆರಾಧನೆ ಪ್ರವಚನ ಶುರು ಮಾಡಿದ್ರಂತ. ಆಪಾದಮೌಳಿ ಪರ್ಯಂತಂ ಅಂತ ಶುರು ಮಾಡಿದರು. ಅವ್ರದ್ದು ಮಂಗಳಾಚರಣೆಯ ಅರ್ಧ ಗಂಟೆ ಇರ್ತಿತ್ತು ಯಾವಾಗಲೂ. ಅವ್ರು ಭಯಂಕರ ಭಕ್ತಿಯಿಂದ ಮಾಡೋರು. ನಮ್ಮ ಉಮರ್ಜಿ ದಾಮೋದರಾಚಾರ್ಯರು ಅಂತ ಒಬ್ರು ಕೂತಿದ್ರು. ಅವರು ನಮ್ಮ ಆಚಾರ್ಯರಿಗೆ ಸಂಬಂಧಿಕರು. ಅವ್ರು ಹೇಳಿದ್ರಂತ, ಇದೇ ಕೊನೆ ಮಂಗಳಾಚರಣೆ, ಮುಂದೆ ಮಂಗಳಾಚರಣೆ ಬಳಸಬೇಡ ಅಂದ್ರು. ನೀ ಶುರು ಮಾಡಿದೆ ಅಂದರೆ ಈ 10 ಹೊಡೆದ, ಇನ್ನು ಮಂಗಳಾಚರಣೆ ಮುಗಿಲಿಕ್ಕೆ 10:10 ಪ್ರವಚನ ಶುರು ಮಾಡ್ಲಿಕ್ಕೆ 11, ಮುಗಿಲಿಕ್ಕೆ 12 ಹೊಡಿತದೆ. ನಾವು 10 ಮನೆಗೆ ಹೋಗ್ಬೇಕು, ಲಘು ಮುಗಿಸು ಅಂತ ಹೇಳಂತ. ಕೆಲವು ಆಚಾರ್ಯ ಏನು ಅಂತಂದ್ರೆ ಮಂಗಳಾಚರಣೆಯೇ 1 ತಾಸು ಆನಂದದಿಂದ ಹೇಳ್ತಿರ್ತಾರೆ. ಹಂಗೆ ಪ್ರಾಸ್ತಾವಿಕನೇ 1 ತಾಸು ಮಾತಾಡಿಬಿಟ್ರೆ ಮುಂದೇನು? ಅಲ್ಲ, ನೀವು ಹೆಂಗೆ ಹೇಳಿದ್ರಿ ಉಳಿದವರು ಯಾರು ಸ್ವಾಮಿನೇ ಅಲ್ಲ ಅಂತ ಹೇಳಿದ್ರಿ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಿರೋಧ ಬರ್ತದೆ, ಬ್ರಹ್ಮಸೂತ್ರಕ್ಕೆ ವಿರೋಧ ಬರ್ತದೆ. ಯಾಕೆ ಬರ್ತದೆ? ಓಂ ಸ್ವಾಮಿನಃ ಫಲಶ್ರುತೆ ರೀತ್ಯಾತ್ರೇಯ ಓಂ ಅನ್ನುವಂತಹ ಸೂತ್ರ. ಅಲ್ಲಿ ಏನು ಅಂತ ಕೇಳಿದ್ರೆ, ನಾವೇನು ಕರ್ಮಗಳನ್ನು ಮಾಡ್ತಿರ್ತೀವಿ ಇದಕ್ಕೆ ಮುಖ್ಯ ಫಲ ಕರ್ಮಸ್ವಾಮಿಗಳಾಗಿರುವಂತಹ ದೇವತೆಗಳಿಗೆ ಬರ್ತದೆ ಅಂತ ಹೇಳಿ ದೇವತೆಗಳು ಸ್ವಾಮಿಗಳು ಅಂತ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ದೇವತೆಗಳು ಸ್ವಾಮಿ ಸ್ವಾಮಿ ಅಂತ ಪ್ರಯೋಗ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಹಂಗಾರೆ ನೀವು ಸ್ವಾಮಿತ್ವ ಯಾರಿಗೂ ಇಲ್ಲೇ ಇಲ್ಲ, ದೇವರಿಗೊಬ್ಬನಿಗೆ ಇದೆ, ಉಳಿದವರು ಯಾರಿಗೂ ಕೂಡ ಎಲ್ಲರೂ ದಾಸರು ಅಂತನ್ನೋದಾದ್ರೆ ದೇವತೆಗಳೇನು ಮಾಡ್ಬೇಕು ಮತ್ತಿದ್ರೆ? ಮತ್ತು ಅವರು ಸ್ವಾಮಿ ಆಗಿದ್ದಾರಲ್ಲ, ಅಲ್ಲದ ಸ್ವಾಮಿನಃ ಫಲಶ್ರುತೇಹೇ ಎನ್ನುವ ಸೂತ್ರದಲ್ಲಿ ಹೇಳಿದ್ದಾರೆ ಸ್ವಾಮಿಗಳು ಅಂತೇಳಿ. ಹಾಗಾಗಿ ಏನು ಮಾಡಬೇಕು ಅಂದ್ರೆ, ಹೌದು, ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದ ಪಂಚಮ ಸ್ಕಂದದಲ್ಲಿ ಹೇಳುವಾಗ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಒಂದು ಭಾಗವತ ತಾತ್ಪರ್ಯ ಬರೀತಾರೆ. 3 ತರಹದ ಸ್ವಾಮಿತ್ವಗಳಿವೆ ಅಂತ. 3 ತರಹದ ಸ್ವಾಮಿತ್ವ. ಏನು 3 ತರಹದ ಸ್ವಾಮಿತ್ವ ಅಂದ್ರೆ, ಸ್ವಾಮಿತ್ವಂತೂ ಹರೇರೇವ ಮುಖ್ಯಮನ್ಯತ್ರ ಭೃತ್ಯತ. ಸ್ವಾಮಿತ್ವ ಅಂತನ್ನೋದು ಮುಖ್ಯವಾಗಿ ಇದ್ದದ್ದು ಭಗವಂತನಲ್ಲಿ, ಇನ್ಯಾರಲ್ಲೂ ಸ್ವಾಮಿತ್ವ ಇಲ್ಲವೇ ಇಲ್ಲ. ಅಲ್ಲ, ಮುಖ್ಯವಾಗಿ ಸ್ವಾಮಿತ್ವ ಅಂತನ್ನುವುದು ಭಗವಂತನಲ್ಲಿ ಇರ್ತಕ್ಕಂಥ, ಇನ್ಯಾರಲ್ಲೂ ಕೂಡ ಮುಖ್ಯವಾದ ಸ್ವಾಮಿತ್ವ ಇಲ್ಲ. 5ನೇ ಸ್ಕಂದ 5, 5, 10, 11 ಮುಖ್ಯವಾಗಿ ಸ್ವಾಮಿತ್ವ ಇರೋದು ಯಾರಲ್ಲಿ ಅಂತ ಕೇಳಿದ್ರೆ ಅದು ಭಗವಂತನಲ್ಲಿ. ನಮ್ಮಲ್ಲಿ ಇರೋದು ಎಂಥದ್ದು ಅಂತ ಕೇಳಿದ್ರೆ, ನಮ್ಮಲ್ಲಿ ಮುಖ್ಯವಾಗಿ ಭೃತ್ಯತ್ವ, ದಾಸತ್ವ ನಮ್ಮಲ್ಲಿ ಮುಖ್ಯ, 2 ಬೇರೆ. ಆವಾಗ ಮತ್ತೆ ದೇವತೆಗಳಲ್ಲಿ ಇದೆಯಲ್ಲ ಅಂದ್ರೆ ದೇವೇಶು ತನ್ನಿಯತ್ಯ, ಭಗವಂತ ಕೊಟ್ಟ ಸ್ವಾಮಿತ್ವ ಇದೆ ಅವರಿಗೆ. ನಾವು ಕೆಲವು ಕೇಳಿರ್ತೇವೆ. ಏನು ಕೇಳಿರ್ತೇವೆ ಅಂತಂದ್ರೆ, ದತ್ತ ಸ್ವಾತಂತ್ರ್ಯ ಅಂತ ಶಬ್ದ ಕೇಳಿರ್ತೀವಿ. ಹಾಗೆ ಆಚಾರ್ಯ ಶಬ್ದ ಬಳಸ್ತಾರೆ, ದತ್ತ ಸ್ವಾಮಿತ್ವ ಅಂತ ಶಬ್ದವನ್ನು ಬಳಸ್ತಾ ಇದ್ದಾರೆ. ಏನಿರೋದು? ದತ್ತ ಸ್ವಾಮಿತ್ವ, ಭಗವಂತ ದೇವತೆಗಳಿಗೆ ಕೊಟ್ಟ ಸ್ವಾಮಿತ್ವವೇ ವಿನಃ ಮುಖ್ಯವಾದ ಸ್ವಾಮಿತ್ವ ಅಲ್ಲ, ಸ್ವಾಭಾವಿಕವಾದ ಸ್ವಾಮಿತ್ವವೂ ಅಲ್ಲ. ಸ್ವಾಭಾವಿಕವಾಗಿ ಸ್ವಾಮಿಯಾದವರು ವಿಷ್ಣುವೇ, ದೇವತೆಗಳಲ್ಲಿ ದತ್ತವಾದ ಸ್ವಾಮಿತ್ವ ಬರ್ತದೆ. ಸರಿ, ದೇವತೆಗಳಲ್ಲಿ ದತ್ತವಾದ ಸ್ವಾಮಿತ್ವ ಬಂದಂತೆ ನಮಗೂ ಕೂಡ ಬರಲಿ ದತ್ತ ಸ್ವಾಮಿತ್ವ. ಏನು ತಪ್ಪಿದೆ ಅಂತ ಕೇಳಿದ್ರೆ, ನಿಮ್ಮಲ್ಲಿ ದತ್ತ ಸ್ವಾಮಿತ್ವ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ? ನೀವು ಎಷ್ಟು ದಿವಸ ರಾಜರಾಗಿರ್ತೀರಿ, ಒಮ್ಮೆ ಎಲೆಕ್ಷನ್ ಒಳಗೆ ಸೋತ್ರಿ ಅಂದ್ರೆ ನೀವು ತೆಳಗೆ ಬರ್ತೀರಿ, ಇನ್ನೊಬ್ಬರು ರಾಜರಾಗಿಬಿಡ್ತಾರೆ. ಹಂಗಾಗಿ ದತ್ತ ಸ್ವಾಮಿತ್ವ ಇರೋದಾದರೆ ದೇವತೆಗಳಿಗೆ ಹೆಂಗೆ ಪರ್ಮನೆಂಟ್ ಆಗಿತ್ತೋ ಹಂಗೆ ನಿಮಗೂ ಇರಬೇಕಾಗಿತ್ತು. ನಿಮಗಿರೋದಿಲ್ಲ. ಎಲೆಕ್ಷನ್ ಆದಾಗ ಮಂತ್ರಿ, ಕಲೆಕ್ಷನ್ ಆದಾಗ ಮಂತ್ರಿ, ಕಲೆಕ್ಷನ್ನು ಹೋಯಿತು ಅಂತಂದ್ರೆ ಇನ್ನೇನು ಹೇಳ್ಬಾರ್ದ ಶಬ್ದವನ್ನು, ಕಂತ್ರಿ ಅಂತ ಅರ್ಥದಕ್ಕೆ. ಅದಕ್ಕೆ ಅವ ಅಲ್ಲ. ಇದು ಎಲ್ಲಿ ಬಂದದ ಪ್ರಸಂಗ ಅಂತ ಕೇಳಿದ್ರೆ, ರಘುಗಣ ಮಹಾರಾಜನನ್ನ ಜಡಭರತರು ಹೊತ್ಕೊಂಡು ಹೋಗುವ ಸಂದರ್ಭದಲ್ಲಿ ಜಡಭರತನಿಗೆ ಹೇಳಿದ್ರಂತೆ, ಹೊರಗೋದು ಅದಕ್ಕೆ ಜಡಭರತನಿಗೆ ಹೇಳಿದ್ರಂತೆ, ರಘುಗಣ ಮಹಾರಾಜ, ನೀನೇನು ಪಲ್ಲಕ್ಕಿಯೊಳಗೆ ಕುತ್ಕೊಂಡು ರಾಜ ಅಂತ ಮೆರ್ಲಿಕತ್ತಿ, ಇದು 4 ದಿವಸದ ರಾಜತನ ನಿಂತು, ನೀ ತೆಳಗಿಳಿದು ಮತ್ತೊಬ್ಬ ರಾಜ ಆದ್ರೆ ಏನ್ ಮಾಡ್ತಿ ಅಂತ ಕೇಳಿದಂತ. ಆಗ ಹೇಳಿದ್ರು, ಇತ್ತಂಚ, ಇಲ್ಲೆಲ್ಲ ವಿವರಣೆ ಇದೆ, ಇರಲಿ 3 ವ್ಯವಸ್ಥೆಯನ್ನು ಮಾಡೋಣ ನಾವು. ಏನು ವ್ಯವಸ್ಥೆ? ಮುಖ್ಯ ಸ್ವಾಮಿತ್ವ ಭಗವಂತನಲ್ಲಿ, ದತ್ತ ಸ್ವಾಮಿತ್ವ ದೇವತೆಗಳಲ್ಲಿ, ನಮಗೆ ಔಪಚಾರಿಕ ಸ್ವಾಮಿತ್ವ ಇಲ್ವೇ ಇಲ್ಲ, ಸುಮ್ಮನೆ ಹೆಸರಷ್ಟೇ, ಔಪಚಾರಿಕವಾಗಿ ಸ್ವಾಮಿ. ಹಾಗಾಗಿ
ಸತಚಿತ ಆನಂದ ಆತ್ಮ ಎಂಬುವಂತಹ 4 ಗುಣಗಳಲ್ಲಿ ಸತಚಿತ ಆನಂದ ಎಂಬುವಂತಹ 3 ಗುಣಗಳು ಉಪಾಸನೆ, ಅದು ಫಲ ಬರುವುದಕ್ಕಾಗಿ. ಆ ಆತ್ಮ ಸ್ವಾಮಿತ್ವೋಪಾಸನೆ ಇದು ಹರಿಪ್ರೀತಿಗಾಗಿಯೇ ವಿನಃ ಅದು ಫಲ ನಮಗೆ ಬರಲಿ ಅಂತಿಲ್ವೇ ಇಲ್ಲ. ನಾವು ಬರೋದೇ ಇಲ್ಲ, ನಾವೆಂದೂ ಆಗುವುದಿಲ್ಲ. ಅದರಿಂದಾಗಿ ನಾವು ದಾಸರಾಗಿ ಉಳಿಬೇಕು ಅನ್ನುವಂತಹ ಚಿಂತನೆಯನ್ನು ಇದನ್ನು ಮಾಡಬೇಕು. ಇದು ಒಂದು ಸ್ವಲ್ಪ 5-10 ನಿಮಿಷ ಹೇಳಿದೆ, ವಿಚಾರ ಇರಲಿ ಗೊತ್ತಿರಲಿ ಅಂತನ್ನೋದಕ್ಕಾಗಿ ಹೇಳಿದ್ದೇನೆ. ಇನ್ನೂ ವಿಷಯ ಚರ್ಚೆಯನ್ನು ಮಾಡೋಣ. ಮತ್ತೆ ಪಾಠದಲ್ಲಿ ಇದರ ವಿಷಯವನ್ನು ಹೇಳ್ತೀನಿ. ಇನ್ನು ಮುಂದೆ 25ನೇ ಶ್ಲೋಕದಿಂದ ಏನು ಪ್ರಾರಂಭ ಆಗ್ತದೆ ಅಂತಂದ್ರೆ, ವೇದವ್ಯಾಸ ದೇವರ ಅಂಗಾಂಗಗಳ ವರ್ಣನೆ ಪ್ರಾರಂಭ ಆಗ್ತದೆ. ಹೆಂಗದ ವೇದವ್ಯಾಸ ದೇವರ ಪಾದ ಧೂಳಿ ಮೊದಲು ಹೆಂಗದ ಅಂತ ವರ್ಣನೆ ಮಾಡ್ತಾರೆ. ಪಾದ ಅಲ್ಲಿ ಈಗ ಪಾದ ಧೂಳಿ. ಕಮಲಾಸನ ನಿಲೈಹಿ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಃ ಪದ ಪದ್ಮರಜೋಸ್ಯ ಧಾರಿತಂ ಶಿರಸಾಹಂತವಹಮ್ಯಹಂ ಮುಹುಃ. ಎಷ್ಟು ಚಂದಾಗಿ ಹೇಳಿದ್ದಾರೆ. ಪದ ಪದ್ಮರಜೋಸ್ಯ ಧಾರಿತಂ, ಅಸ್ಯ ಪದ ಪದ್ಮರಜಃ ಧಾರಿತಂ. ಈ ವೇದವ್ಯಾಸ ದೇವರ ಪಾದ ಧೂಳಿಯನ್ನ ಧಾರಣೆ ಮಾಡಿದ್ದಾರಂತೆ, ತಲೆಗೆ ಹಾಕೊಂಡಿದ್ದಾರಂತೆ. ಯಾರ್ಯಾರು? ಕಮಲಾಸನ ನಿಲೈಹಿ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಹಿ. ಸಾಲ್ರಿ ಒಟ್ರು ಸಾಲು. ಪ್ರಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ಸಾಲ್ ನಿಂತ್ಬಿಟ್ರು ಒಟ್ರು. ಕಮಲಾಸನ. ಕಮಲ ಯಾರು? ಲಕ್ಷ್ಮೀಬಾಯರು. ಏನ್ರಿ ಹಿಂಗಂತೀರ ಆಚಾರ ಲಕ್ಷ್ಮೀಬಾಯರ್ ಅಂತ ಹೇಳಿ? ನೋಡಿ ಇವಾಗ ಭಯಂಕರ ಪರಿಚಯ ಇದ್ದವ್ರ ಗತೆ ಲಕ್ಷ್ಮೀಬಾಯಿ ಅಂತಿರ್ತಿರ್ಲಿಲ್ಲ. ಆದ್ರೆ ಹೌದು, ಆಕಿನ ಅಂಬಾಬಾಯಿ ಮಾಡ್ಲಿಕ್ಕೆ ಬರ್ತದ, ಲಕ್ಷ್ಮೀಬಾಯಿ ಮಾಡ್ಲಿಕ್ಕೆ ಬರೋದಿಲ್ಲ. ಲಕ್ಷ್ಮೀಬಾಯರು ಬಂದಿದ್ರಂತ. ಎಲ್ಲಿ ಬಂದಿದ್ರು? ದೇವರಿಗೆ ಪಾದ ಧೂಳಿ ತಗೋಬೇಕಲ್ಲ, ಅದಕ್ಕೆ ಬಂದ್ರಂತ. ಕಮಲಾಸನ ನಿಲೈಹಿ. ಕಮಲಾಸನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಅನಿಲ ಅಂತಂದ್ರೆ ವಾಯುದೇವರು, ವಿಹಗ ಅಹಿ ಇಂದ್ರ ಅಂದ್ರೆ ಗರುಡದೇವರು ಶೇಷದೇವರು ಇಬ್ರು ಬಂದಾರೆ. ಶಿವ ಅಂದ್ರೆ ರುದ್ರದೇವರು, ಇಂದ್ರ ಅಂದ್ರೆ ಇಂದ್ರದೇವರು, ಇವರೇ ಪೂರ್ವಕೈಹಿ ಮೊದಲಾದವರು. ಕಮಲಾಸನ ನಿಲೈಹಿ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಹಿ ಪದ ಪದ್ಮರಜೋಸ್ಯ ಧಾರಿತಂ ಶಿರಸಾಹಂತವಹಮ್ಯಹಂ ಮುಹುಃ. ಚೂರು ಇವರ ತಂದೆಯವರು ಬರೆದಿರುವಂತಹ ಒಂದು ಗ್ರಂಥವನ್ನು ನೋಡಬೇಕು. ನಾರಾಯಣ ಪಂಡಿತಾಚಾರ್ಯರ ತಂದೆ ತಿರುಕ ಪಂಡಿತಾಚಾರ್ಯರು ವಿಷ್ಣು ಸ್ತುತಿ ಅಂತ ಬರೆದಿದ್ದಾರೆ. ಆ ವಿಷ್ಣು ಸ್ತುತಿಯಲ್ಲಿ ಹೇಳುವಾಗ ಈ ಪಾದ ಧೂಳಿಯನ್ನ ಯಾರ್ಯಾರು ಹೆಂಗ ಹತ್ಕೊಂಡ್ರು ಹೆಂಗೆ ಕಾಣಿಸಿದ್ರು ಅಂತ ಬರೆದಿದ್ದಾರೆ. ಬಹಳ ಚಂದ ಹೇಳಿದ್ದಾರೆ. ಎಲ್ಲರೂ ಅವಶ್ಯವಾಗಿ ತ್ರಿವಿಕ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಯನ್ನ ಒಂದ್ಸರ್ತಿ ಅಭ್ಯಾಸ ಮಾಡಿ ಕೇಳೋ ಹಂಗದ, ಓದೋ ಹಂಗದ. ಅದನ್ನ ಕೇಳೋದು ಓದೋದು ಅಂತ ಅನ್ನೋದು ಬಹಳ ಆನಂದದಾಯಕ. ಅದನ್ನ ನೀವು ನೋಡ್ಬೇಕು. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪೂರ್ಣ ಪಾದಧೂಳಿಯಿಂದ ಪ್ರಾರಂಭ ಮಾಡಿಕೊಂಡು ಬೇರೆ ಏನಿಲ್ಲ ಅದರಲ್ಲಿ ಇದ್ದದ್ದೇನು ಇದರಲ್ಲಿ ಅಂತ ಕೇಳಿದ್ರೆ ಆಪಾದ ಮೌಳಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಮೊದಲು ಪ್ರಾರಂಭ ಮಾಡೋದೇ ಪಾದಧೂಳಿಯಿಂದ ವರ್ಣನೆ ಪ್ರಾರಂಭ ಮಾಡುತ್ತಾರೆ. ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತ ನಿವಸತಯ ಪಾಂಸವ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮ ಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಢ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಃ ಅಕ್ಷತಾಂ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿ ನತೆ ಜಾಹ್ನವೀಂ ಜೋಷಯಂತಃ. ಮೊದಲನೇ ಶ್ಲೋಕ, ವಿಷ್ಣು ಸ್ತುತಿಯ ಮೊದಲನೇ ಶ್ಲೋಕ. ಏನಾಯಿತು? ಬೆಳಗಾತ ಎದ್ದು ಕೂಡಲೇ ಲಕ್ಷ್ಮೀದೇವಿ ಬಂದ್ಲಂತೆ. ಯಾರು ನೋಡ್ಲಿಕ್ಕೆ ಬಂದ್ಲು? ನಾರಾಯಣ ನೋಡ್ಲಿಕ್ಕೆ ಬಂದ್ಲಂತೆ. ನಮ್ಮ ಮನೆಯವ್ರು ಎದ್ದಾರೋ ಇಲ್ಲೋ ನೋಡೋ ನಡ್ರಿ ಅಂತ ಬಂದಂತೆ. ಕೆಲವು ಭಂಗಿಯಾಗಿರ್ತದ್ರಿ. ಅದು ಮೊದಲು ಹೆಂಡತಿ ಎದ್ದಿರ್ತಾಳೆ, ಗಂಡನೇ ಬಸ್ತಿರ್ತಾಳೆ. ಸೈಡ್ ಎಫೆಕ್ಟ್ ಆಗಿದ್ರೆ ಆಗಿರಬಹುದು, ಇಲ್ಲಂತಿಲ್ಲ. ಅಂದ್ರೆ ಏನಾಯ್ತು? ಬಂದ್ಲು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಬಂದು ನಾರಾಯಣ ಎದ್ದು ಕೂತಿದ್ದ. ಅವನ ಪಾದಧೂಳಿಯನ್ನ ಸ್ಪರ್ಶ ಮಾಡಬೇಕಲ್ಲ ಅಂತ ಹೇಳಿ ತಲೆ ಬಾಗಿಸಿ ನಮಸ್ಕಾರ ಮಾಡಿಲ್ಲಂತೆ. ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತ ನಿವಸತಯ ಪಾಂಸವ ಪಾವಯಂತು. ಶ್ರೀಮಂತಃ ಹೆಂಗಿದ್ದು ಪಾದಧೂಳಿಗಳು ಅಂದ್ರೆ ಶ್ರೀಮಂತಃ ಶ್ರೀಕಬರ್ಯಾಂ
ಕುಸುಮ ಸುನಿಚಯೇ ಪೂರಯಂತ ಪರಾಗಾನ್. ಲಕ್ಷ್ಮೀದೇವಿ ಹೀಗೆ ನಮಸ್ಕಾರ ಮಾಡಿದರೆ ಆ ಪಾದಧೂಳಿಗಳು ಹಿಂಗೆ ಎದ್ದು ಬಂತು ಮೇಲೆ. ಕ್ಯಾಮ್ರಾ ನೋಡ್ಕೋಬೇಕ್ರಿ, ಇದೆಲ್ಲ ಯಾವ ಗ್ರಾಫಿಕ್ಸು ಇದ್ದಿದ್ದಿಲ್ಲ, ದರಿದ್ರ ಅಷ್ಟು ಚಂದ ಹೇಳ್ಯಾರ ನಮ್ಮವರು. ಶ್ರೀಮಂತಹ ಶ್ರೀಕಬರ್ಯಾಂ ಕುಸುಮ ಸುನಿಚಗೆ. ಯಾವಾಗ ಲಕ್ಷ್ಮೀದೇವಿ ಭಗವಂತನ ಪಾದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ಲು, ಆ ಭಗವಂತನ ಪಾದಧೂಳಿಗಳೆಲ್ಲ ಹಿಂಗೆ ಎದ್ದುವಂತೆ ಮೇಲ್ಗಡೆಗೆ. ಎಲ್ಲಿ ಬಂದುವು ಅಂದ್ರೆ ಲಕ್ಷ್ಮೀದೇವಿ ತಲೆಯಲ್ಲೇನು ಹೂ ಹಾಕೊಂಡಿದ್ಲಲ್ಲ, ನಿನ್ನೆ ದಿವಸ ದೇವರ ಪೂಜೆ ಮಾಡಿ ನಿರ್ಮಾಲ್ಯವನ್ನೇನು ತಗೊಂಡಿದ್ಲಲ್ಲ, ಶ್ರೀಮಂತಹ ಶ್ರೀಕಬರ್ಯಾಂ ಕುಸುಮ ಸುನಿಚಗೆ ಪೂರಯಂತ ಪರಾಗಾನ್. ಅವೆಲ್ಲ ಬಿದ್ದುವಂತೆ ಮೇಲೆ. ಯಾವ ಬಿದ್ದುವು? ಭಗವಂತನ ಪಾದಧೂಳಿಗಳೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಹೆರಳಿನಲ್ಲಿ ಇದ್ದ ಹೂಗಳ ಮೇಲೆ ಬಿದ್ದರೆ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ, ಹೂಗಳ ಮೇಲೆ ಪರಾಗಗಳು ಬಿದ್ದಿದೆ ಏನೋ ಅಂತನ್ನುವಂತಹ ಸೌಂದರ್ಯ ಬಂದಿತ್ತಂತೆ. ಪೂರಯಂತ ಪರಾಗಾನ್. ಪರಾಗ ಗಿರಾಗ ಅಂದ್ರೆ ನಮ್ಗೆ ಅರ್ಥ ಆಗಂಗಿಲ್ಲ. ನಮ್ಮ ಭಾಷೆದಾಗ ಹೇಳ್ತೀನಿ ಕೇಳ್ರಿ, ಲಘು ಅರ್ಥ ಆಗ್ತದೆ. ಏನ್ ಹೇಳ್ರಿ, ಧಾರವಾಡ ಪೇಡೆದ ಮೇಲೆ ಒಂದಿಷ್ಟು ಹಿಂಗ್ ಬಿಳಿ 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 ಇರ್ತಾವ ನೋಡ್ರಿ, ಅದು ಲಘು ಅರ್ಥ ಆತ್. ಈಗ ಅರ್ಥ ಆತ್ ನೋಡಾಚಾರ. ಪರಾಗ ಅಂದ್ರೆ ಏನು ಅಂತ ತಿಳ್ಕೊಂಡು, ಧಾರವಾಡ ಪೇಡೆ ಮೇಲೆ ಬಿಳಿ 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 ಇರ್ತಾವಲ್ಲ ಹಂಗ. ಪೂರಯಂತ ಪರಾಗಾನ್. ಲಕ್ಷ್ಮೀದೇವಿ ನಮಸ್ಕಾರ ಮಾಡ್ಕೊಂಡು ಹೋದ್ಲು. ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತ ನಿವಸತಯ ಪಾಂಸವ ಪಾವಯಂತು. ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮ ಸುನಿಚಗೆ ಪೂರಯಂತ ಪರಾಗಾನ್. ಲಾಲಾಢ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಗೋ. ಅಜನಿ ಪವನ ಬ್ರಹ್ಮದೇವರು ವಾಯುದೇವರು ಅವರು ಬಂದ್ರಂತೆ. ಇವ್ರದ್ದು ಮುಗಿದ ಮೇಲೆ ಅವರು ಬಂದರು ನಮಸ್ಕಾರಕ್ಕೆ. ನಮಸ್ಕಾರ ಮಾಡಿ ಹಿಂಗ ದೇವರ ಪಾದಕ್ಕೆ ಹಣೆ ಹಚ್ಚಿ ಎದ್ದಿದ್ರೆ, ಲಾಲಾಢ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಗೋ ಅಕ್ಷತಾಂ ನಿಕ್ಷಿಪಂತಹ. ನಮಸ್ಕಾರ ಮಾಡಿ ಎದ್ರೆ ಬ್ರಹ್ಮದೇವರ ವಾಯುದೇವರ ಹಣೆಯ ಮೇಲೆ ಮಂತ್ರಾಕ್ಷತಿ ಇಟ್ಟಂಗಾಗಿತ್ತಂತ. ಯಾರದ್ದು? ಭಗವಂತನ ಪಾದ ಧೂಳಿ ವಾಯುದೇವರ ಹಣೆಯ ಮೇಲೆ, ಬ್ರಹ್ಮದೇವರ ಹಣೆಯ ಮೇಲೆ ಮಂತ್ರಾಕ್ಷತೆ ಇಟ್ಟಂಗಾಗಿತ್ತಂತ. ಯಾವಾಗ ಇಟ್ಕೊಂಡಿರ್ತೀರಿ ಮಂತ್ರಾಕ್ಷತಿ? ವೈಷ್ಣದೇವ ಮಾಡಿದ ಮೇಲೆ ಇಟ್ಕೊಂಡಿರ್ತಿರಲ್ಲ ಹಂಗ. ವೈಷ್ಣದೇವ ಮುಗಿದ ಮೇಲೆ ಮಂತ್ರಾಕ್ಷತೆ ಇಟ್ಕೊಂಡಿರಂಗಿಲ್ಲ. ಕೆಲವರು ವೈಷ್ಣದೇವ ಮಾಡೋ ಪ್ರಸಂಗವೇ ಬರಬಾರ್ದು ಅಂತ ತಿಳ್ಕೊಂಡ್ಬಿಟ್ರ. ಏನ್ ಮಾಡ್ಬೇಕಾವಾಗ? ವೈಷ್ಣದೇವ ಮಾಡೋ ಪ್ರಸಂಗ ಬಂದು ಹಿಂಗೆಲ್ಲ ಮಾಡ್ಬೇಕು. ಮಾರೆಯ ಪ್ರಸಂಗ ಬರೋ ಏನ್ ಮಾಡ್ಬೇಕು ಅಂದ್ರೆ ಒಲಿ ಹೊತ್ತಿಸಬಾರ್ದು. ಒಲಿ ಹೊತ್ತಿಸಿದ್ರೆ ವೈಷ್ಣದೇವ, ಒಲಿನೇ ಹೊತ್ತಿಸ್ತಿಲ್ಲ ಅಲ್ರಿ. ಒಲಿನೂ ಹೊತ್ತಿಸ್ದೇ ಇದ್ದಂಗೆ ಹೆಂಗ್ ಊಟ ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರ, ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತ ನಿವಸತಯ ಪಾಂಸವ ಪಾವಯಂತು. ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮ ಸುನಿಚಗೆ ಪೂರಯಂತ ಪರಾಗಾನ್. ಲಾಲಾಢ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಗೋ ಅಕ್ಷತಾಂ ನಿಕ್ಷಿಪಂತಃ. ಅವರದ್ದಾದ ಮೇಲೆ ರುದ್ರದೇವರು ಬಂದ್ರಂತೆ. ರುದ್ರದೇವರು ಬಂದು ಅವರು ನಮಸ್ಕಾರ ಮಾಡಿದ್ರಂತೆ. ರುದ್ರದೇವರು ಯಾವಾಗ ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡಿ ಹೇಳೋ ಕಾಲಕ್ಕೆ ಮೇಲ್ ಕೂತ ಗಂಗಾಬಾಯಿ ಹೇಳಿದ್ಲಂತೆ, ಇನ್ನೊಂದು 2 ನಿಮಿಷ ಇನ್ನೊಂದ್ಸಲ ಪ್ಲೀಸ್ ಪ್ಲೀಸ್ ಅಲ್ಲಂತೆ. ರುದ್ರದೇವರಂದ್ರಂತೆ, ಮತ್ತ್ಯಾಕವ ಅಂದ್ರು. ಒಮ್ಮೆಗೆ ಹಿಂದೆ ಪಾಳ್ಯಾಗ ನುಗ್ತಿರ್ತಾರ್ರಿ ಈ ಸ್ವಾಮಿಗಳ ಕಡೆ ಮಂತ್ರಾಕ್ಷ ತಗೋಬೇಕಾರೆ, ಮುದ್ರೆ ತಗೋಬೇಕಾರೆ ನುಗ್ತಿರ್ತಾರ ನೋಡಿ, ಹಂಗೆ ನುಗ್ತಿರ್ತಾರೆ. ಈ ಮಂತ್ರಾಕ್ಷ ತಗೊಂಡು ನುಗ್ಗಿದ್ರೆ ಚಲೋ ರೀ, ಮುದ್ರಾ ತಗೋಬೇಕಾದ್ರೆ ನುಗ್ಬಾರ್ದ್ರಿ. ಯಾಕೆ ಮುದ್ರಾ ತಗೋರು ನುಗ್ಬಿಟ್ರೆ ಎಲ್ಲೆಲ್ಲೋ ಬಿದ್ದು ಬಿಡ್ತಾವ ಮುದ್ರಿ. ಬೀಳ್ಬಾರ್ದು ಜಗದಾಗೆಲ್ಲ ಬಿದ್ದು ಬಿಟ್ಟು ಅಂದ್ರೆ ಏನ್ ಗತಿ ಅಲ್ರಿ. ಗಲ್ಲಕ್ಕೆ ಬಿದ್ದುಬಿಟ್ರೆ ಪರಿಸ್ಥಿತಿ ಎಲ್ಲರ ಅಯ್ಯೋ. ಅದಕ್ಕೆ ಹಿಂದೆ ನುಗ್ತಿರ್ತಾರಪ್ಪ. ನೀ ಹಿಂಗದ ಇಲ್ಲ, ಇನ್ನೊಂದ್ಸಲ ಪೌನ ಪುಣ್ಯೇನ ಶುದ್ಧಿಂ ಹರ ಶಿರಸಿ ನತೆ ಜಾಹ್ನವೀಂ ಜೋಷಯಂತಹ. ಗಂಗೆ ಕೇಳಿದ್ಲಂತೆ, ಗಂಗೆ ಹೇಳಿದ್ಲಂತೆ ರುದ್ರದೇವರಿಗೆ, ಸ್ವಾಮಿ ಇನ್ನೊಂದು ಸರ್ತಿ ಬಾಗ್ರಿ. ಯಾಕೆ ಅಂತ ಕೇಳಿದಾಗ, ಇಲ್ಲ ಈ ಭೂಲೋಕದಲ್ಲಿ ಜನ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಬಂದು ಇಡೀ ಜನ್ಮದುದ್ದಕ್ಕೂ ಪಾಪವನ್ನ ಮಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಂದು ಸ್ನಾನ ಮಾಡಿಬಿಡ್ತಾರೆ. ಸ್ನಾನ ಮಾಡಿ ಎದ್ರು ಅಂದ್ರೆ ಅವರ ಪಾಪ ಎಲ್ಲ ಇಲ್ಲಿ ಕೂತ್ಬಿಟ್ಟಿರ್ತದೆ. ಹಿಂಗ ದಿವಸ ಬರೋದೊಂದು ಪಾಳಿ, ಬಂದು ಸ್ನಾನ ಮಾಡೋದು ಪಾಪ ಬಿಟ್ಟು ಹೋಗೋದು, ಬಂದು ಸ್ನಾನ ಮಾಡೋದು ಪಾಪ ಬಿಟ್ಟು ಹೋಗೋದು, ಸಕಾಗಿ ಹೋಗ್ಬಿಟ್ಟದೆ. ಆ ಪಾಪವನ್ನು ನಾನು ತೊಳ್ಕೊಳ್ಬೇಕಾಗಿದ್ರೆ ಈಗೊಂದು ಉಪಾಯ. ಏನು ಉಪಾಯ? ನೀವು ಹಿಂಗ ಬಾಗಿರ್ತೀರಲ್ಲ, ನಿಮ್ ತಲೆಯ ಮೇಲಿಂದ ನೀರೆಲ್ಲ ಕೆಳಗೆ ವಿಷ್ಣುವಿನ ಪಾದಕ್ಕೆ ಹೋಗ್ತದೆ. ಹೋತು ಅಂದ್ರೆ ಅವನ ಪಾದ ಧೂಳಿಗಳೆಲ್ಲ ನನ್ನಲ್ಲಿ ಸೇರ್ತದೆ. ಅವನ ಪಾದ ಧೂಳಿಗಳು ನನ್ನಲ್ಲಿ ಸೇರ್ತು ಅಂದ್ರೆ ನನ್ನಲ್ಲಿದ್ದ ಪಾಪಗಳೆಲ್ಲ ಹೊರಗೆ ಹೋಗ್ತದೆ. ದಯಮಾಡಿ ಇನ್ನೊಂದು ಸರ್ತಿ ನಮಸ್ಕಾರ ಮಾಡ್ರಿ ಅಂತ ಗಂಗೆ ರುದ್ರದೇವರಿಗೆ ಕೇಳ್ಬೇಕಂತೆ. ಅಂತಹ ಪಾದ ಧೂಳಿ ನಮ್ಮ ಸ್ವಾಮಿದು ಅಂತ ದ್ರವಿಕ ಪಂಡಿತಾಚಾರ್ಯ ಸ್ತೋತ್ರ ಮಾಡ್ತಾರೆ. ಎಷ್ಟು ಅದ್ಭುತ!
ಯಾವ ಕಾವ್ಯ ಯಾವುದು ಕಡಿಮೆ ಇದೆ ಹೇಳಿ ನೋಡಂತೆ. ಕಾಳಿದಾಸನ ಜಕ್ಕಿಸ್ಬೇಕು, ಈ ಭಾರವಿ ಜಕ್ಕಿಸ್ಬೇಕು, ಎಲ್ಲಕ್ಕಿಂತ ಅದ್ಭುತ. ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತ ನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕವರ್ಯಾಂ ಕುಸುಮ ಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಢ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಃ ಅಕ್ಷತಾಂ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿ ನತೆ ಜಾಹ್ನವೀಂ ಜೋಷಯಂತಃ. ಮುಂದೆ ಒಂದು ಮಾತು ಹೇಳ್ತಾರೆ ಪಂಡಿತಾಚಾರ್ಯರು, ಕೀದೃಶ್ಯಸ್ತೇಷು ವಾಚಃ. ನಾವೇನು ವರ್ಣನೆ ಮಾಡ್ತೀವಿ ಆ ಧೂಳಿಯನ್ನ? ನಮಗಾಗೋದಿಲ್ಲ. ನಮಗೆ ಆ ಭಗವಂತನ ಪಾದಧೂಳಿಯನ್ನು ವರ್ಣನಾ ಮಾಡುವಷ್ಟು ಶಕ್ತಿ ಇಲ್ಲವೇ ಇಲ್ಲ. ಕೀದೃಶ್ಯಸ್ತೇಷು ವಾಚಃ ಕ್ವಚ ಕಥಮಥವಾ ಕಸ್ಯ ವಾಧಿಕ್ರಿಯೇರನ್ ಅಬ್ಧೌ ಸ್ರೋತಸ್ತರಂಗಾ ಇವ ಚ ಗುರುಗಿರೋ ಯದ್ಗುಣೌಘೇ ಸ್ಖಲಂತಿ ದದ್ಯುಃ ಖದ್ಯೋತಪೋತಾಃ ದ್ಯುತಿಮತಿತರವಃ ತತ್ರ ಕಿಂ ಯತ್ರ ರಾಜಾ ಮಧ್ಯಾಹ್ನಾರ್ಕೆ ಸಮಗ್ರೋ ಗ್ಲಪಿತ ಇವ ಕೃತೋ ನಿಗ್ರಹಶ್ಚ ಗ್ರಹಾಣಾಂ. ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ನಮ್ದೆಲ್ಲ ಪರಿಸ್ಥಿತಿ ಹೆಂಗದ ಅಂತ ಕೇಳಿದ್ರೆ ತ್ರಿವಿಕ್ರಮಪಂಡಿತಾಚಾರ್ಯ, ದೇವರ ಸ್ತೋತ್ರವನ್ನ ಮಾಡುವ, ದೇವರ ಧೂಳಿಯನ್ನು ಸ್ತೋತ್ರ ಮಾಡುವಂತಹದ್ದು ನಮ್ಮ ಕಡೆ ಸಾಧ್ಯ ಇದೆಯಾ? ದೇವರದ್ದಲ್ಲ. ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಬಂಧೆ ತಮಸಿ ವಿಧರತಾಂ ಸಂಸ್ತವೇ ನಾಸ್ಮಿ ಶಕ್ತಃ. ವಾಯುದೇವರ ಪಾದ ಧೂಳಿಯನ್ನೇ ಸ್ತೋತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ ಹೇಳಿದ್ದಾರೆ ಪಂಡಿತಾಚಾರ್ಯ. ಯಾಕ ವಾಯುದೇವರ ಪಾದ ಧೂಳಿಯಲ್ಲಿ ಏನದೇ ಅಂತ ಅದಕ್ಕೆ ಸ್ತೋತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀರಿ? ಜನ್ಮಾಧಿವ್ಯಾದ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಬಂಧೆ ತಮಸಿ ವಿದದತಾಂ ಸಂಸ್ತವೇ ನಾಶ್ಮಿ ಶಕ್ತಃ. ವಾಯುದೇವರ ಪಾದ ಧೂಳಿಯನ್ನೇ ಸ್ತೋತ್ರ ಮಾಡ್ಲಿಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ. ಇನ್ನು ವೇದವ್ಯಾಸ ದೇವರ ಭಗವಂತನ ಪಾದ ಧೂಳಿಯನ್ನು ಸ್ತೋತ್ರ ಮಾಡ್ತೀವ. ಕೀದೃಶ್ಯಸ್ತೇಷು ವಾಚಃ ಕ್ವಚ ಕಥಮಥವಾ ಕಸ್ಯ ವಾಧಿಕ್ರಿಯೇರನ್ ಅಬ್ಧೌ ಸ್ರೋತಸ್ತರಂಗಾಗ ಇವ ಚ ಗುರುಗಿರೋ ಯದ್ಗುಣೌಘೇ ಸ್ಖಲಂತಿ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ರೆ ಸ್ಖಲಂತಿ, ಜಾರ್ತಾರಂತೆ. ಯಾರು? ನಾವಲ್ಲ. ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪಾದದ ಧೂಳಿಯ ಗುಣಗಳನ್ನ ವರ್ಣನೆ ಮಾಡ್ಲಿಕ್ಕೆ ಹೋದರೆ ಯದ್ಗುಣೌಘೇ ಸ್ಖಲಂತಿ, ಜಾರಿ ಬಿಟ್ರಂತೆ ಪಾಪ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರೂ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡ್ಲಿಕ್ಕೆ ಹೊರಟಾಗ ಅಬ್ಧೌ ಸ್ರೋತಸ್ತರಂಗ ಹೆಂಗಾಗ್ತಿತ್ತು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಪಂಡಿತಾಚಾರ್ಯ. ಹೆಂಗ ಅಂದ್ರೆ ಸಮುದ್ರದ ಒಳಗ ಈ ಸಣ್ಣ ಇವು ಇರ್ತಾವ ನೋಡ್ರಿ, ಕೆರಿ ಅಥವಾ ಸಣ್ಣದೊಂದು ನದಿ. ಸಣ್ಣ ನದಿ ಸಮುದ್ರದೊಳಗೆ ಪ್ರವೇಶ ಮಾಡಬೇಕು ಅಂತ ಹಿಂಗ್ ಬರ್ತದಂತ. ಆ ಸಮುದ್ರದ ತೆರೆ ಇರ್ತದಲ್ಲ, ಅಪ್ಪಳಿಸಿ ಹೊರಗೆ ಹಾಕ್ಬಿಡ್ತಂತದ. ಏನ್ ಚಂದ ದೃಷ್ಟಾಂತರೇ, ಯಾರು ಕೊಡ್ಲಿಕ್ಕೆ ಬರ್ತಾ ಹೇಳೋಣಂತೆ. ಅಬ್ಧೌ ಸ್ರೋತಸ್ತರಂಗ, ಅಪ್ತಿ ಸಮುದ್ರ, ಸ್ರೋತಸ್ತರಂಗ ಅಂದ್ರೆ ಸಣ್ಣ ನದಿದೊಂದು ತರಂಗ. ಅದು ಹಿಂಗ ಸಮುದ್ರದೊಳಗೆ ಹೋಗ್ಲಿಕ್ಕೆ ಬಂದಾಗದು ತಪ್ಪಂತ ಹೊಡಿತು ಅಂದ್ರೆ ಇದು ಹಿಂದೆ ಹೋಗ್ಬಿಡ್ತದಂತೆ. ಈ ಸ್ಥಿತಿ ಯಾರಿಗದ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗಿದೆ ಅಂತೆ. ಕೀದೃಶ್ಯಸ್ತೇಷು ವಾಚಃ ಕ್ವಚ ಕಥಮಥವಾ ಕಸ್ಯ ವಾಧಿಕ್ರಿಯೇರನ್ ಅಬ್ಧೌ ಸ್ರೋತಸ್ತರಂಗ ಇವ ಚ ಗುರುಗಿರೋ ಯದ್ಗುಣೌಘೇ ಸ್ಖಲಂತಿ ದದ್ಯುಃ ಖದ್ಯೋತಪೋತಾಃ. ನಮ್ಮ ಪರಿಸ್ಥಿತಿ ಹೆಂಗದ ಗೊತ್ತೇನ್ರಿ? ಖದ್ಯೋತಪೋತ. ಖದ್ಯೋತಪೋತ ಅಂದ್ರೆ ಏನ್ರಿ? ಖದ್ಯೋತ ಅಂದ್ರೆ ದೀಪಧುಳ. ಆ ದೀಪಧುಳದ ಪೋತ ಅಂದ್ರೆ ಮರಿ ಅಂತ ಅರ್ಥ. ದೀಪಧುಳಾದ ಮರಿ ನಾವು. ಅವ ಹೆಂಗಿದ್ದಾನ ಅಂತ ಕೇಳಿದ್ರೆ ಮಧ್ಯಾಹ್ನಾರ್ಕೆ ಸಮಗ್ರೋ ಗ್ಲಪಿತ ಇವ ಕೃತೋ ನಿಗ್ರಹಶ್ಚ ಗ್ರಹಾಣಾಂ. ಮಧ್ಯಾಹ್ನದ ಸೂರ್ಯ ಅವ. ಯಾರು? ದೇವರು. ಮಠ ನಮ್ಮಲ್ಲಿ ಹೇಳಬಹುದು, ಉತ್ತರ ಕನ್ನಡ ಭಾಷಾ ಮಠ ಮಧ್ಯಾಹ್ನ. ಆನಂದ ಆಗ್ತಾರೆ ಈ ಶಬ್ದ ಕೇಳಿದ್ರೆ, ಕೆಲವು ಆನಂದ ಆಗ್ತಿರ್ತಾವ. ಮಠ ಮಧ್ಯಾಹ್ನ ಅಂದ್ರೆ ಆಹಾ
ಮಠ ಮಧ್ಯಾಹ್ನ ಇರಬೇಕು, ತಲೆ ಮೇಲೆ ಒದ್ದಿ ಪಂಜ ಹಾಕ್ಕೊಂಡಿರ್ಬೇಕು, ಮಡಿಲೆ ಊಟಕ್ಕೆ ಹೊಂಟಿರ್ಬೇಕು. ಇದು ನಮಗೆ ಇಷ್ಟ ಆನಂದ ಇರ್ತದೆ ಹೇಳ್ತೀನಿ. ನಮಗೆ ಮಧ್ಯಾಹ್ನ ನೆನಪಾಗೋದು ಆವಾಗ್ರಿ. ಮಠ ಮಧ್ಯಾಹ್ನ ತಟ ಒದ್ದಿ ಪಟ ಹೋಗೋದು, ಲಟ ಬೈಯೋದು, ಕಟ ಕೂಡೋದು, ಪಿಟಿ ಮಾಡೋದು, ಎಲ್ಲ ಟಟ ಮುಗಿದೋ ಕೆಲಸ. ಮಧ್ಯಾಹ್ನಾರ್ಖೇ ಸಮಗ್ರೋ ಗ್ಲಪಿತ ಇವ. ಯಾವಾಗ ಮಧ್ಯಾಹ್ನದ ಸೂರ್ಯ ಬಂದಿದ್ದಾನೆ ಆಗ ಚಂದ್ರನೇ ತೇಜ ಕಳ್ಕೊಂಡ್ಬಿಟ್ಟ. ಇನ್ನ ಗ್ರಹಗಳ ಪಾಪ ಶುಕ್ರ ಚಂದ್ರ ಅವಂತರೂ ಹೆಸರೇ ಇಲ್ಲ. ಇವರು ಯಾರಿಗೂ ಹೆಸರಿಲ್ಲ ಅಂತಂದ ಮೇಲೆ ದದ್ಯುಹು ಖದ್ಯೋತ ಪೋತಾ ನಮ್ಮಂಥವು ದೀಪಧೂಳ ಅವು ಏನು ಲೆಕ್ಕಕ್ಕೆ ಬರ್ತೀವ? ಎಲ್ಲಾದರೂ ಭಗವಂತನ ಪಾದಧೂಳಿಯನ್ನು ವರ್ಣನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪಂಡಿತಾಚಾರ್ಯರು ವಿಷ್ಣು ಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ಪಂಡಿತಾಚಾರ್ಯರ ಮನಸ್ಸಿನಲ್ಲಿ ಇಟ್ಕೊಂಡು ಕಮಲಾಸನ ನಿಲೈಹಿ ವಿಹಗಾಹಿ ಇಂದ್ರ ಶಿವೇಂದ್ರ ಪೂರ್ವಕೈಃ ಪದಪದ್ಮರಜಸ್ಯ ಧಾರಿತಂ ಶಿರಸಾಹಂತ ಮಹಾಮ್ಯಹಂ ಮುಹುಃ. ಕಮಲ ಮಹಾಲಕ್ಷ್ಮೀ ದೇವಿ, ಕಮಲಾಸನ ಬ್ರಹ್ಮದೇವರು ಬಂದ್ರು. ಬ್ರಹ್ಮದೇವರು ತಲೆ ಹಚ್ಚಿ ಧೂಳಿಯನ್ನು ತೆಗೆದುಕೊಂಡ್ರು. ಇದು ಮುಗಿದ ಮೇಲೆ ಮುಂದೆ ವಿಹಗ ಅಹೇಂದ್ರ ಎಲ್ಲರೂ ಬರ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬಂದು ಪಾದಧೂಳಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ರು. ಅಂತಹದ್ದನ್ನ ಮತ್ತೆ ವಹಾಮ್ಯಹಂ ಮುಹುಹು, ನಾನು ಮತ್ತೆ ಆ ವೇದವ್ಯಾಸ ದೇವರ ಪಾದಧೂಳಿಯನ್ನ ತಲೆಯಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿದ್ರಂತೆ. ಮುಂದಿನ ಶ್ಲೋಕ 26ನೇ ಶ್ಲೋಕದಲ್ಲಿ ಪಾದ ಹೆಂಗವ ದೇವರ ಪಾದ. ಈಗ ಧೂಳಿ ಮುಗೀತ್ರಿ. ಪಾದ ಧೂಳಿ ಮುಗಿದ ಮೇಲೆ ಸಮೂಢಮಸ್ಯ ಪಾಂ ಸುರೇ ವೇದದಲ್ಲಿ ಹೇಳುವಾಗ ದೇವರ ಪಾದ ಧೂಳಿಯ ಬಗ್ಗೆ ಒಂದು ಸೂಕ್ತದ, ವಿಷ್ಣು ಸೂಕ್ತ ಅಂತ ಹೇಳುವಾಗ ಸಮೂಢಮಸ್ಯ ಪಾಂ ಸುರೇ ಅಂತ ಸ್ತೋತ್ರ ಮಾಡಿದ್ದಾರೆ. ದೇವರ ಪಾದಧೂಳಿ ಯಾವುದು ಅಂತ ಕೇಳಿದ್ರೆ ದೇವರ ಉಗುರಿನ ಪಾದಧೂಳಿ ಒಳಗೆ ಇದೊಂದು ಬ್ರಹ್ಮಾಂಡ ಸಿಕ್ಕೊಂಡದಂತ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಅಲ್ಲಿ ಹೇಳ್ಯಾರ, ಇರ್ಲಿ ಅದನ್ನ ನೋಡ್ತೀನಿ. ಈಗ ಮುಂದಿಂದು ಪ್ರಣಮಾಮಿ ಪದದ್ವಯಂ ವಿಭೋಗೋ ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ್ ನಿಜಮಾನಸರಾಗ ಪೀಡನಾತ್ ಅರುಣೀಭೂತಮಿವಾರುಣಂ ಸ್ವಯಂ. ಸ್ವಂತ ಕೆಂಪಂತ ದೇವರ ಪಾದ ತಳ ನೋಡ್ರಿ. ವೇದವ್ಯಾಸ ದೇವರ ಪಾದ ತಳಭಾಗ ಕೆಂಪು ಭಾಗ. ಏನ್ ಆನಂದ ರೀ, ಏನ್ ಆನಂದ. ಇವು ಏಷ್ಯನ್ ಪೇಂಟ್ ಹಚ್ಕೊಂಡಿರ್ತಾವ, ಆಮೇಲೆ ಇನ್ನೊಂದು ಯಾವುದೋ ಡಿಸ್ಟೆಂಪರ್ ಹಚ್ಕೊಂಡಿರ್ತಾವ. ಏನ್ ಹಚ್ಕೊಂಡ್ರು ಅಷ್ಟು ಕೆಂಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಪ್ಪನ ಪಾದ ಇಷ್ಟು ಚಂದವ ಅಂದ್ರೆ ಸ್ವಂತ ಕೆಂಪ. ಅದಕ್ಕೆ ಹೇಳಿದ್ರು ಅರುಣೀಭೂತಮಿವಾರುಣಂ ಸ್ವಯಂ ಅರುಣೀಭೂತಂ. ಸ್ವಾಭಾವಿಕವಾಗಿ ಕೆಂಪಾಗಿತ್ತಂತೆ, ಅದಕ್ಕೆ ಇನ್ನಿಷ್ಟು ಕೆಂಪ ಹತ್ಯಂತ. ಅಂದ್ರೆ ಮೊದಲೇ ಕೆಂಪ, ಬಿಸಿಲಾಗ ಹೋಗಿ ಬಂದ್ಬಿಟ್ರಿ ಇನ್ನಿಷ್ಟು ಕೆಂಪ ಅಂತಿರ್ತ ನೋಡ್ರಿ. ಕೆಂಪೆ ಅಂತಿರ್ತ ನೋಡ್ರಿ. ಆ ಕೆಂಪೆ ಹೆಂಗಿರ್ತಾನ ಅಂದ್ರೆ ಮೊದಲೇ ಮನ್ಯಾಗ ಕೂತ್ರೆ ಕೆಂಪವ, ಇನ್ನು ಬಿಸಿಲಿಗೆ ಹೋಗಿ ಬಂದ್ಬಿಟ್ಟ ಅಂದ್ರೆ ಕೆಂಪ್ ಲಾಟಿನ್ ಅಂತ ಇರ್ತಿರ್ತಾರೆ ನಮ್ಮಲ್ಲಿ. ಇರ್ಲಿ, ಅದು ಬಹಳ ಹೇಳ್ಬಾರ್ದು. ಅದಕ್ಕೇನಾಯಿತು ಅಂದ್ರೆ ಮೊದಲು ಕೆಂಪಾದ ಪಾದ, ಆ ಪಾದವನ್ನ ಭಗವದ್ಭಕ್ತರೆಲ್ಲ ಮನಸ್ಸಿನಲ್ಲಿ ನೆನೆಸ್ಕೋತಾರಂತೆ. ನಾವೆಲ್ಲ ಭಗವಂತನ ಪಾದವನ್ನ ನೆನೆಸಿಕೊಂಡಾಗ ದೇವರ ಪಾದ ನಮ್ಮ ಮನಸ್ಸಿನಲ್ಲಿ ಹಿಂಗೆ ಕೂಡ್ತದಂತೆ. ನಮ್ಮ ಮನಸ್ಸಿನಲ್ಲಿ ದೇವರ ಪಾದ ಹೀಗೆ ಕೂತಾಗ ನಮ್ಮ ಮನಸ್ಸಿನಲ್ಲಿ ರಾಗ ಅಂತಿದೆಯಂತೆ. ರಾಗ ಅಂದ್ರೆ ಗೊತ್ತಾಯ್ತಲ್ಲ, ರಾಗ ಅಂದ್ರೆ ಏನ್ ಹೇಳ್ರಿ? ಅದ್ರ ಮೇಲೆ ಪ್ರೀತಿ, ಇದ್ರ ಮೇಲೆ ಪ್ರೀತಿ, ಅದ್ರ ಮೇಲೆ ಮೋಹ, ಇದ್ರ ಮೇಲೆ ಮೋಹ, ಇದಕ್ಕೆ ರಾಗ ಅಂತ ಕರೀತಾರೆ. ಅದರದ್ದು ಬಣ್ಣ ಹೆಂಗದ ಅಂದ್ರೆ ಕೆಂಪದ ಅಂತದ್ದು. ಯಾವುದರದ್ದು? ರಾಗದ್ದು. ನಮ್ಮ ಮನಸ್ಸಿನಲ್ಲಿ ಇರುವ ರಾಗ ಅದು ಕೆಂಪದ, ಭಗವಂತನ ಪಾದ ಅದು ಕೆಂಪದ. ಕೆಂಪಾದ ಭಗವಂತನ ಪಾದ ನಮ್ಮ ಮನಸ್ಸಿನಲ್ಲಿ ಬಂದು ಕೂತಾಗ ಸ್ವಯಂ ಕೆಂಪಾದ ಪಾದಕ್ಕೆ ನಮ್ಮ ಮನಸ್ಸಿನ ಕೆಂಪು ಇಷ್ಟು ಹತ್ತಿ ಇನ್ನಿಷ್ಟು ಕೆಂಪಾಗೋಯ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ದೇವರ ಪಾದವನ್ನು ಸ್ಮರಣೆ ಮಾಡಿ ಪ್ರಣಮಾಮಿ ಪದದ್ವಯಂ ವಿಭೋಹೋ ಪದದ್ವಯಂ ಪ್ರಣಮಾಮಿ. ಭಗವಂತನ ಎರಡೂ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಹೆಂಗವ ಅಂತ ಕೇಳಿದ್ರೆ ಧ್ವಜ ವಜ್ರ ಅಂಕುಶ ಪದ್ಮ ಚಿಹ್ನವತ್. ಧ್ವಜ ವಜ್ರ ಅಂಕುಶ ಎಲ್ಲ ಚಿಹ್ನೆಗಳಿವೆ ಅಂತೆ. ಎಲ್ಲಿವೆ? ಭಗವಂತನ ಪಾದದಲ್ಲಿವೆ ಅಂತೆ. ವಿಷ್ಣು ಪಾದ ಅಂತ ಇರ್ತದ ನೋಡ್ರಿ, ಶ್ರಾದ್ದಕ್ಕೆ ಇಟ್ಟಿರ್ತಾರಲ್ಲ, ಇವಾಗ ನೆನಪಾಗ್ತಾವ್ರ ಅವಾಗ. ವಿಷ್ಣು ಪಾದ ಅಂತಂದ್ಕೊಳ್ಳಿ ನೆನಪಾಗೋದ ಶ್ರಾದ್ದ. ಯಾಕ? ಅವರಪ್ಪನ 3 ಮಂದಿನ ಕಳಿಸ್ಬೇಕಲ್ಲ ಅದ್ರ ಮೇಲೆ. ವಿಷ್ಣು ಪಾದ. ಅಯ್ಯೋ ಪುಣ್ಯಾತ್ಮ, ದೇವರು ಪೂಜಾ ಮಾಡೋ ಕಾಲಕ್ಕೆ ದಿವಸ ತೀರ್ಥಕ್ಕೆ ಬೇಕ್ರಿ ವಿಷ್ಣು ಪಾದ. ಅದೇ ಅಲ್ಲಿ ಮರೆತು ಬಿಟ್ಟಿರ್ತೀವಿ. ಸೀದಾ ಠಕ್ಕ ನೆನಪಾಗೋದು ಶ್ರಾದ್ದ.
ಅದರೊಳಗೆ ಶಂಖ ಚಕ್ರ ಇರ್ತಾವಲ್ಲ, ದೇವರ ಪಾದದಲ್ಲಿ ಶಂಖ ಚಕ್ರ ಎಲ್ಲ ಅವ ಅಂತ. ಶಂಖ ಅದ ಅಂತ ಯಾಕ ದೇವರ ಪಾದದಲ್ಲಿ ಶಂಖ ಯಾಕೆ ಇದೆ ಅಂತ ಪ್ರಶ್ನೆ ಬಂತಂತ. ಅದಕ್ಕೆ ರಾಜರು ಒಂದು ಮಾತು ಹೇಳಿದ್ರು, ಏನಿಲ್ಲ, ಶಂಖ ಸಂಪತ್ಪ್ರದ ಅಂತೆ. ಶಂಖ ಸಂಪತ್ಪ್ರದ ಅಂತೆ. ಯಾರ್ಯಾರು ತಮ್ಮ ಮನೆಯಾಗ ಶಂಖ ಇಟ್ಕೊಂಡಿದ್ರು ಅವರಿಗೆಲ್ಲ ಸಂಪತ್ತು ಕೊಟ್ಟಗೋತ್ ಹೋಗ್ಬಿಡುತ್ತಂತ. ಕೊಟ್ಟಗೋತ್ ಹೋದ ಮೇಲೆ ಜನ ಎಲ್ಲ ಏನ್ ಮಾಡಿದ್ರು ಅಂತಂದ್ರೆ ದೇವರಿಗೆ ಅನ್ಲಿಕ್ಕೆ ಶುರು ಮಾಡಿದ್ರಂತ. ನೀ ಯಾಕೆ ಬೇಕು ಮತ್ತಂದ್ರಂತ. ನೀ ಯಾಕೆ ಬೇಕಂದ್ರ ಅದೇ ಶಂಖದ ಮನೆಯಾಗ ಸಂಪತ್ ಬರ್ತದ ಅಂದ್ರಂತ. ಅಂದದ್ದು ಆ ಶಂಖಾಬಾಯಿ ಕೇಳಿಸ್ತಂತ. ಶಂಖಾಬಾಯಿ ಅಂದ್ರೆ ಲಕ್ಷ್ಮೀಬಾಯಿ. ಆಕಿ ಕೇಳಿಸ್ತಂತ. ಆಕಿ ಕೇಳಿಸಿ, ಅಯ್ಯೋ ಏನ್ ಪರಿಸ್ಥಿತಿ ಬಾಯಲ್ಲರ, ನಾ ಕೊಟ್ಟದ್ದು ಅವನ ಅನುಗ್ರಹ ಇದ್ದದ್ದು ಕೊಟ್ಟೀನಿ, ಈ ಹುಚ್ಚುಗಳೆಲ್ಲ ನಾ ಕೊಟ್ಟಿನಿ ಅಂತ ತಿಳ್ಕೊಂಡಾರ, ಎಲ್ಲರ ನಮ್ಮ ಮನೆಯವ್ರು ಸಿಟ್ಟಿಗೆ ಎದ್ದಿಗಿದ್ದಾರ ಅಂತ ಹೇಳಿ ಆ ಶಂಖ ಹೋಗಿ ದೇವರ ಕಾಲಿಗೆ ನಮಸ್ಕಾರ ಮಾಡ್ತಂತ. ಸ್ವಾಮಿ ನಿನ್ನ ಅನುಗ್ರಹ ಕೊಟ್ಟೀನಿ, ನಿನ್ನ ಅನುಗ್ರಹ ಇಲ್ಲದೆ ನಾ ಏನ್ ಕೊಡಂಗಿಲ್ಲ ಅಂತ ನಮಸ್ಕಾರ ಮಾಡಿದಾಗ ಅಲ್ಲೇ ಫಿಕ್ಸ್ ಆಗಿಬಿಟ್ಲಂತ ಕಿಪಾತ್ದೊಳಗೆ. ಅದಕ್ಕೆ ಶಂಖ ಚಿಹ್ನೆ ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಅಂತ. ದೇವ್ರು ಹೇಳಿದಂತೆ, ನೀ ಇಲ್ಲೇ ಇರು, ಅವ್ರಿಗೆಲ್ಲ ಗೊತ್ತಾಗಬೇಕು. ಏನ್ ಗೊತ್ತಾಗಬೇಕು, ನೀ ನನ್ನ ಪಾದದಾಗ ಇದ್ದಕ್ಕಿ ಅದಕ್ಕೆ ಕೊಡ್ತಿ ಅಂತ ಗೊತ್ತಾಗ್ಲಿ ಅಂತ ಇಲ್ಲೇ ಕೂಡು ಅಂತ ಹೇಳಿದಂತೆ. ಅದಕ್ಕೆ ಶಂಖ ಹೋಗಿ ದೇವರ ಪಾದದಾಗ ಸೇರ್ಕೊಂತೀವಿ ಅಂತ. ಇಲ್ಲೇ ಏನ್ ತಿಳ್ಕೊಂಡಿರ್ತೀವಿ ನಾವೆಲ್ಲ, ಉಲ್ಟಾ ಸುಲ್ಟಾ ತಿಳ್ಕೊಳ್ಳೋ ಮಂದಿ, ಮೊದಲೇ ಉಲ್ಟಾ ನಮ್ದೆಲ್ಲ. ಹಿಂಗಾಗಿ ಇರ್ಲಿ. ಅದಕ್ಕೆ ಪ್ರಣಮಾಮಿ ಪದದ್ವಯಂ ವಿಭೋಗೋ ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ್ ನಿಜಮಾನ ಸರಾಗ ಪೀಡನಾತ್ ಅರುಣೀಭೂತಮಿವಾರುಣಂ ಸ್ವಯಂ. ಕೊನೆ ಶ್ಲೋಕ ತ್ರಿವಿಕ್ರಮ ಪಂಡಿತಾಚಾರ್ಯದ ಒಂದು ಶ್ಲೋಕ ಹೇಳಿ ನಿಲ್ಲಿಸ್ಬಿಡ್ತೀನಿ. ನಮ್ಮ ಸಮಾಧಾನ ಆಗೋದಿಲ್ರಿ ಹೇಳಲಿಲ್ಲ ಅಂದ್ರೆ. ನಿಮಗೇನಾಗ್ತದೆ ಗೊತ್ತಿಲ್ಲ, ನನಗಂತೂ ಆಗೋದಿಲ್ಲ ಅಷ್ಟೇ ಕೆಲಸ. ಏನು ಅಂತ ಕೇಳಿದ್ರೆ, ಈಗ ಅವರು ಪಾದದ್ದು ಹೇಳಿದ್ದು, ಇವರೇನು ಮಗ ಹೇಳಿದ್ದಾರೆ, ಅಪ್ಪ ಹೇಳಿದ್ದು ಹೇಗಿದೆ ವಿಷ್ಣು ಸ್ತುತಿಯಲ್ಲಿ. ಪಾದ ಸಾದಂ ಸದಾನೋ ದರಯತು ಸಗರೆ ಯೋಬಲೆ ಕಾಲನೇಚ್ಛಾ. ಪಾದ ಸಾದಂ ಸದಾನೋ ದರಯತು ಸಹರೇಗೆ ಯೋಬಲೆ ಕಾಲನೇಚ್ಛಾ. ವರ್ಧಿಷ್ಣೋರೂರ್ಧ್ವಮುತ್ಥಃ ಸಪದಿ ನಖ ಮುಖೇನ ಅಂಡಖಂಡಂ ಚಕಾನ. ಆಯಾಂತ್ಯಾ ಸ್ವಸ್ರವಂತ್ಯಾ ಸ್ವತಲ ಕಿಸಲಯ ಜ್ಯೋತ್ಸ್ನಯಾ ವ್ಯಾಪ ವಿಶ್ವಂ ವರ್ಣಾಂಭೋಭಿರ್ವಿಲಿಂಪನ್ ಇವ ಭುವನ ಮಹಾಭಿತ್ತಿಮತ್ಯಾಪಫಾಲ. ಏನ್ ಕಲ್ಪನಾ ಇದು, ಕಲ್ಪನಾತೀತ ಕಲ್ಪನೆ. ನಿಮ್ಗೆ ಕಲ್ಪನಾ ಮಾಡ್ಕೊಳ್ಳಿ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ ನೋಡ್ರಿ. ಒಂದೊಂದು ಹೇಳ್ತೀನಿ. ಪಾದ ಸಾದಂ ಸದಾನೋ ದರಯತು ಸಹರೇಗೆ. ದೇವರು, ದೇವರ ಪಾದ ನಮ್ಮ ಪಾಪಗಳನ್ನು ಹರಿಲಿ, ಮೊದಲನೇದ್ದು ಪ್ರಾರ್ಥನಾ ಆಯ್ತು. ಮುಂದೇನು, ಯೋ ಬಲೇಹೆ, ಬಲಿಚಕ್ರವರ್ತಿ ಒಂದು ಅಪೇಕ್ಷೆ ಪಟ್ಟಿದ್ದಂತೆ. ಏನು, ಕಾಲನೇಚ್ಛಾ, ನಾನು ಸ್ವರ್ಗಕ್ಕೇರಬೇಕು ಅಂತ ಇಚ್ಛೆ ಪಟ್ಟಿದ್ದಂತೆ. ಯೋ ಬಲೆ ಕಾಲನೇಚ್ಛಾ ವರ್ಧಿಷ್ಣೋರೂರ್ಧ್ವಮುತ್ತಃ, ಅವನು ಮೇಲ್ ಹೋಗಬೇಕು ಅಂತನ್ನೋ ಅಪೇಕ್ಷೆಯನ್ನ ಭಂಗ ಮಾಡಿದ್ದಂತೆ. ಹೆಂಗ್ ಮಾಡಿದ, 3 ಪಾದ ಭೂಮಿ ಕೇಳಿದ್ನಂತ. ಕತಿ ಕೇಳಿಲ್ಲ ಗೊತ್ತದ್ರಿ, ಭಾಳ ಹೇಳಿಕ್ ಹೋಗ್ಬಾರ್ದು, ಮುಂದಿನ ಹೇಳಂತ. 3 ಪಾದ ಭೂಮಿ ಕೇಳಿದ್ರು, 1 ಪಾದ ಎತ್ತಿದಾವ. ಪಾದ ಸಾದಂ ಸದಾನೋರ್ದರಯತು ಸಹರೆ ಯೋ ಬಲೆ ಕಾಲನೇಚ್ಛಾ ವರ್ಧಿಷ್ಣೋ ಊರ್ಧ್ವಮುತ್ತಃ, ಮೇಲೆ ಎತ್ತಿದ. ಸಪದಿ, ಬೇಗನೆ. ನಖ ಮುಖೇನ, ಈ ಉಗುರು ಆ ಬ್ರಹ್ಮಾಂಡದ ಭಾಂಡಿ ಮುಚ್ಚಳ. 2 ಛಕಾನ. ಸಪದಿ ನಖ ಮುಖೇನ ಅಂಡಖಂಡಂ ಛಕಾನ. ಎಷ್ಟು ಚಂದ ಶಬ್ದ ನೋಡ್ರಿ. ಯಾರಿಗೆ ಅರ್ಥ ಆಗಿಲ್ಲ ಅಂತಿಲ್ಲ, ಎಲ್ಲರಿಗೂ ಅರ್ಥ ಆಗಿರ್ಬೇಕು. ಪಾದ ಸಾದಂ ಸದಾನೋರ್ದರಯತು ಸಹರೆ ಯೋ ಬಲೆ ಕಾಲನೇಚ್ಛಾ ವರ್ಧಿಷ್ಣೋರೂರ್ಧ್ವಮುತ್ತಃ ಸಪದಿ ನಖ ಮುಖೇನ ಅಂಡಖಂಡಂ ಚಖಾನ. ಆಯಾಂತ್ಯ, ಯಾವಾಗಿದು ಒಡೀತು ಹೊರಗಿದ್ ನೀರು ಒಳಗೆ ಬಂತಂತ. ಆಯಾಂತ್ಯ ಸ್ವಸ್ರವಂತ್ಯ, ಯಾವುದದು ಸ್ವಸ್ರವಂತಿ, ಗಂಗೆ. ಸ್ವಹ ಅಂದ್ರೆ ಸ್ವರ್ಗ, ಅಲ್ಲಿಂದ ಬಂತು. ಬರ್ಬೇಕಾದ್ರೆ ಸುಮ್ ಬರ್ಲಿಲ್ಲಂತ್ರಿ. ಅದು ಏನಾಯಿತು, ಭಗವಂತನ ನಾವೆಲ್ಲ ಹಿಂಗ್ ತಿಳ್ಕೊಂಡಿವಿ, ಹಿಂಗ್ ಹತ್ಯು ಹಿಂಗ್ ಬಂತು ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ವಲ್ಪ ಚೇಂಜ್ ಮಾಡ್ತಾರೆ. ಸ್ವತಲ ಕಿಸಲಯ ಜ್ಯೋತ್ಸ್ನಯ ವ್ಯಾಪ ವಿಶ್ವಂ, ದೇವರ ಪಾದದ ಕೆಳಗೆ ಹಿಂಗ್ ಹತ್ಕೊಂಡು ಬಂದಂತಕಿ ಗಂಗಾ. ಅವತ್ತ ಮ್ಯಾಲಿಂದ ಬರ್ಬೇಕಾದ್ರನ ಮೇಲಿಂದ ಯಾವಾಗ ಇವ ಹಿಂಗ್ ಹೊಡೆದ, ಹಿಂಗ್ ಎತ್ತಿದ್ನಲ್ಲ ಪಾದ, ಆವಾಗ ಹಿಂಗ್ ಹರಿಬೇಕಾದ್ರೆ ಈ ಕಡೆ ಹರಿಲಿಲ್ಲ, ಈ ಕಡೆ ಹರಿಲ್ಲಂತ ಪಾದದ ತಳಭಾಗಕ್ಕೆ. ಆಯಾಂತ್ಯ ಸ್ವಸ್ರವಂತ್ಯ
ಸ್ವತಲ ಕಿಸಲಯ ಜ್ಯೋತ್ಸ್ನಯ ವ್ಯಾಪ ವಿಶ್ವಂ ವರ್ಣಂಭೋಭಿರ್ವಿಲಿಂಪನ್. ಬರ್ತಾ ಬರ್ತಾ ಇರುವಾಗ ಏನಾಯಿತು ಅಂತ ಕೇಳಿದ್ರೆ, ಆ ಭಗವಂತನ ಪಾದ ತೆಳಗಿನ ಕೆಂಪು ಬಣ್ಣ ಇತ್ತಲ್ಲ, ಅದ್ರ ಹಂಗೇ ತಗೊಂಡು ಬಂದ್ಲಂತಕ್ಕೆ. ಹೌದು, ಈಗ ಹೇಳಿವಲ್ಲ ಕೆಂಪು ಬಣ್ಣ ಇತ್ತು ಅಂತ ತಿಳ್ಕೊಂಡು ಹೇಳಿ, ಅದನ್ನ ಹಾಗೇ ತಗೊಂಡು ಬಂದು ಎಲ್ಲಿ ಬರದ್ಲು ಅಂತಂದ್ರೆ, ಈ ಬ್ರಹ್ಮಾಂಡವೆಂಬುವಂತಹ ಗೋಡೆ ಇತ್ತಲ್ಲ, ಅದಕ್ಕೊಮ್ಮೆ ರಪ್ ಅಂತ ಅಪ್ಪಳಿಸಿದ್ಲಂತ. ಅಪ್ಪಳಿಸಿದ ಕೂಡಲೇ ಏನಾಯ್ತು ಅಂದ್ರೆ, ಇಷ್ಟು ದಿವಸ ಬ್ರಹ್ಮಾಂಡಕ್ಕೆ ದೇವರು ಪೇಂಟ್ ಹಚ್ಚಿದ್ದಿಲ್ಲಂತ. ಯಾವಾಗಿಕ್ಕಿ ಬರಬೇಕಾದ್ರ ಆ ಕೆಂಪು ತಗೊಂಡು ಬಂದು ಇದು ಬ್ರಹ್ಮಾಂಡಕ್ಕೊಮ್ಮೆ ಅಪ್ಪಳಿಸಿದ್ ನೋಡ್ರಿ, ಬ್ರಹ್ಮಾಂಡಕ್ಕೆಲ್ಲ ಪೇಂಟ್ ಮಾಡಿಸ್ಬಿಟ್ಟ ದೇವರು ಅಂತ ಅನಿಸ್ತಂತ. ಎಷ್ಟು ಚಂದ ವರ್ಣನ ಮಾಡ್ಯಾರ. ಎಲ್ಲರ ದೇವರಲ್ಲಿ ತನಕ ಪೇಂಟ ಮಾಡಿಸಿದ್ದಿಲ್ಲಂತ. ಒಬ್ಬ ಯಾರೋ ಹೋಗಿದ್ನಂತ ಪಾಪ, ಎಲ್ಲಿ ಅಂತಂದು ನೆನಪಾಗಲ್ತು, ಇರ್ಲಿ ಅದು ಎಲ್ಲಿ, ತಾಜ್ ಮೇಲೆ ಹೋಗಿದ್ನಂತ. ತಾಜ್ ಮೇಲೆ ವರ್ಣನ ಮಾಡ್ಲಿಕ್ಕೆ ಒಬ್ಬ ಹೇಳಿದ, ನೋಡ್ರಿ ಇದಕ್ಕೆ 400-500 ವರ್ಷ 1000 ವರ್ಷ ಆತ್, ಇನ್ನೂ ಒಟ್ಟ ಪೇಂಟ ಮಾಡಿಸಿಲ್ಲ, ಅಷ್ಟು ಚಂದದ ಅಂತ ಅವ ಹೇಳಿಕೊಂಡಿದ್ದ. ಅವ ಹೇಳಿದ್ನಂತ, ಹಂಗಾರೆ ಈ ತಾಜ್ ಮಹಲ್ ಮಾಲೀಕ ನಮ್ಮ ಮನೆ ಮಾಲೀಕ ಇಬ್ರು ಒಬ್ಬರ ಇದ್ದಾರ ಅಂತ. ಅವನು ಪೇಂಟ್ ಮಾಡಿಸಿಲ್ಲ, ಇವರು ಪೇಂಟ್ ಮಾಡಿಸಿಲ್ಲ, ನಮ್ ದೇವರು ಅವನೇ ಇದ್ದಾನೆ ಪುಣ್ಯಾತ್ಮ. ಈ ಜಗತ್ತಿಗೆ ಪೇಂಟೇ ಮಾಡಿಸಿದ್ದಿಲ್ಲಂತ. ಯಾವಾಗ ಪೇಂಟ್ ಆಯಿತು ಅಂತ ಕೇಳಿದ್ರೆ ಪಂಡಿತಾಚಾರ್ಯ ಅಂತಾರೆ, ಆಯಾಂತ್ಯ ಸ್ವಸ್ರವಂತ್ಯ ಸ್ವತಲ ಕಿಸಲಯ ಜ್ಯೋತ್ಸ್ನಯ ವ್ಯಾಪ ವಿಶ್ವಂ ವರ್ಣಾಂಭೋಭಿರ್ವಿಲಿಂಪನ್ ಇವ ಭುವನ ಮಹಾಭಿತ್ತಿ ಮಧ್ಯಾಪಫಾಲ. ಆಚಾರ ನಮಗೇನು ಕಾಣಿಸಂಗಿಲ್ಲಲ್ರಿ, ಮತ್ತೆ ಬಣ್ಣ ಹಚ್ಚಿದ್ದು ಅಂದ್ರೆ ಒಂಚೂರು ಸೂರ್ಯೋದಯ ಆಗೋ ಕಾಲಕ್ಕೆ ಕಣ್ಣು ತೆಗೆದು ನೋಡು, ಯಾವ ಬಣ್ಣ ಇರ್ತದೆ ಗೊತ್ತಾಗ್ತದೆ. ಅದ ದೇವರು ಕೊಟ್ಟ ಪೇಂಟು, ಬೇರೆ ಇನ್ನೇನು ಹೇಳ್ಬೇಕಪ್ಪ ಎಲ್ಲರ. ಸೂರ್ಯೋದಯ ಆದಾಗ ಯಾವ ಬಣ್ಣ ಇರ್ತದೆ, ಅದ ದೇವರು ಕೊಟ್ಟ ಪೇಂಟು. ಮುಂದೆ ಬೇರೆ ಪೇಂಟ್ ಚೇಂಜ್ ಮಾಡನ್ರಿ, ಮತ್ತೆ ಹಗಲೆಲ್ಲ 1 ವರ್ಷ ತುಂಬಿಕೊಡ್ಬಾರ್ದು ಅಂತ ಹೇಳದನ್ನ. ಹೀಗಾಗಿ ಪ್ರಣಮಾಮಿ ಪದದ್ವಯಂ ವಿಭೋಗೋ ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ್ ನಿಜಮಾನ ಸರಾಗ ಪೀಡನ ಅರುಣೀಭೂತಮಿಮಾರುಣಂ ಸ್ವಯಂ. ಇವತ್ತಿನ ಟೈಮ್ ಆಯ್ತು, ಕೊನೆ ಶ್ಲೋಕ, ಲಾಸ್ಟ್ ಓವರ್ ಇರ್ತದೆ ನೋಡ್ರಿ. ಕೊನೆ ಓವರ್ 2020 ಮ್ಯಾಚ್ ಒಳಗ ಕೊನೆ ಓವರ್ನಾಗ ಭಾರಿ ಅಂಶ ಆಗ್ಬಿಟ್ಟಿರ್ತದ್ರಿ. ಭಾರಿ ಅಂಶ. 6 ಬಾಲ್ ಇರ್ತಾವ, ರನ್ ಏರಿಸ್ಬೇಕಾಗ್ತಿರ್ತದೆ, ನಮ್ಮವರ ಶ್ಲೋಕ ಮುಂದೆ ಹೋಗ್ಬೇಕಾಗ್ತಿರ್ತದೆ, ಹಿಂಗ್ ಕೂತ್ ಬಿಟ್ಟಿರ್ತದೆ. ಅದಕ್ಕೆ ಈಗೇನು ದೇವರ ಉಗುರು ಮುಗಿತೀಗ, ಪಾದ ಧೂಳಿ ಆಯಿತು, ಪಾದ ತಳ ಆಯಿತು, ಪಾದದ ಮೇಲ್ ಬಂದ್ರು ಉಗುರು. ನನು ಕೇವಲಮೇವ ವೈಷ್ಣವಂ ಶ್ರಿತವಂತ ಪರಮಾತ್ಮರೋಚಿಸ ತಪಸೋಪ್ಯುಭಯಸ್ಯ ನಾಶಕ ವಿಜಯಂತೆ ನಖರ ನವಂ ರವಿಂ. ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡಿರುವ ಉಗುರುಗಳು ಸೂರ್ಯನನ್ನ ಮೀರಿಸಿದ್ವು ಒಂದೇ ಹೊರತ. ಹೆಂಗ್ ಮೀರಿಸಿದ್ವು ಅಂತ ಕೇಳಿದ್ರೆ, ಸೂರ್ಯ ರೂಢಿ ಒಳಗೆ ವಿಷ್ಣು ಪಾದ ಅಂತ ಯಾವ್ದು ಕರೆಸ್ಕೊಂಡದ, ಆಕಾಶ, ಅದರೊಳಗೆ ಆಶ್ರಯ ಪಡ್ಕೊಂಡದ. ಆದ್ರೆ ಭಗವಂತನ ಉಗುರು ಯೌಗಿಕವಾಗಿ ಖರೇನ ಯಾವುದು ಭಗವಂತನ ಪಾದ ಅದ ಅಲ್ಲಿದ್ದದು. ಉಗುರು ಎಲ್ಲದ, ನಿಜವಾದ ದೇವರ ಪಾದದಲ್ಲದ. ಸೂರ್ಯ ಎಲ್ಲಿದ್ದಾನ, ಹೆಸರಿಗೆ ಮಾತ್ರ ವಿಷ್ಣು ಪಾದ ಅಂತ ಕರೆಸಿಕೊಂಡು ಆಕಾಶನಾಗಿದ್ದಾನೆ. ಉಗುರು ಕತ್ತಲೆ ಕಳಿತದಂತ, ಭಗವಂತನ ಉಗುರು ಕತ್ತಲೆಯನ್ನು ಕಳಿತದಂತ. ಸೂರ್ಯನೂ ಕತ್ತಲೆಯನ್ನು ಕಳಿತಾನ, ಆದ್ರೆ ಸೂರ್ಯ ಹೊರಗಿನ ಕತ್ತಲೆ ಕಳಿತಾನ, ದೇವರ ಉಗುರು ಒಳಗಿನ ಕತ್ತಲೆಯನ್ನು ಕಳಿತದ. ಸಂಚಿಂತಗೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ ಯಚ್ಚೌಚ ನಿಸ್ಸತ ಸರಿತ್ ಪ್ರವರೋಧಕೇನ ಮೂರ್ಧೇನ ತೀರ್ಥ್ಯಧಿಧೃತೇನ ಶಿವ ಶಿವೋಭೂತ್. ಆ ಭಗವಂತನ ಪಾದ ಹೀಗಿದೆ ಅಂತ ವರ್ಣನೆ ಮಾಡ್ತಾರೆ. ಇದೊಂದು ಪಾದದ್ದೊಂದು ಕಥೆ ಅದರಿ. ಮತ್ತೆ ಅದು ದೇವರು ಹಿಂಗ ಪಾದ ಇತ್ತಲ್ಲ, ಇವು ಉಗುರು ಎಷ್ಟವ ಉಗುರು ಹೇಳಿ ನೋಡಂತ ದೇವ್ರ ಪಾದಕ್ಕೆ. ಏನ್ರಿ ಆಚಾರ್ಯ, ದೇವ್ರ ಪಾದಕ್ಕೆ ಎಷ್ಟು ಉಗುರವ ಅಂದ್ರೆ ಏನರ್ಥದಕ್ಕೆ? 1 2 3 4 10, ಎಲ್ಲರಿಗೂ 10 ಅವು 10 ಅಷ್ಟ. ಸ್ವಾರಸ್ಯ ಏನಾಗಿತ್ತು ಅಂದ್ರೆ, ದೇವರ ಪಾದದ 10 ಉಗುರುಗಳಿದ್ದವಲ್ಲ, ಆ 10 ಉಗುರುಗಳಲ್ಲಿ ಗರುಡನ ಪ್ರತಿಬಿಂಬ ಕಾಣಿಸ್ಲಿಕ್ಕತ್ತಿತ್ತಂತ. ದೇವರ 10 ಉಗುರುಗಳಲ್ಲಿ ಗರುಡನ ಪ್ರತಿಬಿಂಬ ಕಾಣಿಸ್ಲಿಕ್ಕತ್ತಿತ್ತಂತ. ಗರುಡ ಯಾವಾಗ ಬಂದನ ಆಚಾರಲ್ಲಿ? ಗರುಡ ಅಲ್ಲಿ ಯಾಕೆ ಬಂದ? ಇದಕ್ಕೊಂದು ಕಥೆ ಇದೆ. ಮತ್ತೆ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಇದಕ್ಕೊಂದು ಕಥೆ ಹೇಳ್ತಾರೆ. ಪಾಂತ್ವಸ್ಮಾಂತಾಕ್ಷಕೇತೋ ಪದನಖಮಣಯೋ ಯತ್ರ ಚಿತ್ರಾಯಮಾಣಾಃ ಸೌಪರ್ಣ್ಯಃ ಚಿತ್ರವರ್ಣಾಃ ಪ್ರತಿಕೃತಿತಯ ಭ್ರಾಂತಿ ಮಾಜಂತಿ ಭಾಂತ್ಯಾಃ. ಪಂಡಿತಾಚಾರ್ಯ ಮತ್ತೊಂದು ಕಥೆ ಹೇಳ್ತಾರೆ. ಏನಾಯಿತು ಅಂದ್ರೆ, ದೇವರಿಗೆ ಗರುಡಧ್ವಜ ಅಂತ ಹೆಸರಂತೆ. ದೇವರಿಗೇನು ಹೆಸರು? ಗರುಡಧ್ವಜ.
ಧ್ವಜ ಎಲ್ಲಿರ್ತದ? ಮ್ಯಾಲೆ ಇರ್ತದ. ಕೆಳಗಿರ್ತದೆ ಧ್ವಜ ಎಲ್ಲಿರ್ತದೆ? ಮತ್ತೆ ಧ್ವಜ ಮೇಲಿರ್ಬೇಕು, ಕೆಳಗಿರಬಾರ್ದು. ಮತ್ತೆ ಧ್ವಜ ಮೇಲಿತ್ತಂತ. ಮೇಲಿದ್ದದ್ದಕ್ಕೆ ಏನಾಗಿತ್ತು ಅಂತಂತಂದ್ರೆ ಗರುಡ ಮೇಲ್ ಕೂತಿದ್ದಂತೆ, ದೇವ್ರ ತೆಳಗೆ ಕೂತಿದ್ದ. ಹೌದು, ಮತ್ತೆ ಧ್ವಜ ಮೇಲಿದ್ದಾಗ ದೇವ್ರ ತೆಳಗೆ ಗರುಡ ಮೇಲೆ ಆಗ್ತಾನೆ. ಗರುಡ ಮೇಲೆ ಹೋದ ಕೂಡಲೇ ಗರುಡಗನಸ್ತಂತ, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ದೇವರ ಮೇಲೆ ಕೂತ್ಬಿಟ್ಟೆ. ಪ್ರಾಯಶ್ಚಿತ್ತ ಮಾಡ್ಕೋ. ಪ್ರಾಯಶ್ಚಿತ್ತಂ ಚಿಕೀರ್ಷು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನಿಸಿ ಏನ್ ಮಾಡಿತು ಅಂತ ಕೇಳಿದ್ರೆ ದೇವರನ್ನ ಭುಜದ ಮೇಲೆ ಹೊತ್ಕೊಂಡಂತ. ಯಾರು? ಗರುಡ. ಗರುಡ ದೇವರನ್ನ ಭುಜದ ಮೇಲೆ ಹೊತ್ಕೊಂಡಾಗ ದೇವರ ಪಾದಗಳೆರಡು ಎಲ್ಲಿ ಬಂದುವು ಅಂದ್ರೆ ಗರುಡನ ಕೈ ಮೇಲೆ ಬಂದುವು. ಬಲಗೈ ಮೇಲೆ ಬಲಪಾದ, ಎಡಗೈ ಮೇಲೆ ಎಡಪಾದ ದೇವರದ್ದು ಬಂದಾಗ ಅವೇನ್ ಹಿಂಗ ದೇವರು ನೋಡ್ರಿ, ನೋಡಿದ ಕೂಡಲೇ ಅವನ ಮುಖ ಈ ದೇವರ 10 ಉಗುರ ಮೇಲೆ ಮೂಡಿತ್ತಂತದ್ದು. 10 ಉಗುರುಗಳಲ್ಲಿ ಗರುಡನ ಪ್ರತಿಬಿಂಬ ಮೂಡಿತ್ತಂತ. ಹೆಂಗಿತ್ತು ಅಂತ ಕೇಳಿದ್ರೆ ದೇವರಿಗೆ 10 ಸರ್ತಿ ನಮಸ್ಕಾರ ಮಾಡ್ಲಿಕ್ಕೆ ತಾನೇನೋ ಅನ್ನೋ ಹಂಗಿತ್ತಂತ. ಕಾರಣ ನಿನ್ನ ಮ್ಯಾಲ ಕೂತಿದ್ದೆ, ತಪ್ಪಾತು, ಕ್ಷಮಾ ಮಾಡು ತಿಳ್ಕೊಂಡು ಹೇಳಿ ಆ ಉಗುರುಗಳಲ್ಲಿ ತನ್ನ ಪ್ರತಿಬಿಂಬವನ್ನ ಮೂಡಿಸುವ ಮೂಲಕ ಕ್ಷಮಾಪಣೆ ಕೇಳಿದ್ನೇನೋ ಅನ್ನೋ ಹಾಗೆ ಇತ್ತು ಅಂತ ಪಂಡಿತಾಚಾರ್ಯ ಬರೀತಾರೆ. ಪಾಂತಸ್ಮಾನ್ ತಾರ್ಕ್ಷಕೇತೋ ಪದನಖಮಣಯೋ ಯತ್ರ ಚಿತ್ರಾಯಮಾಣ. ಇಷ್ಟು ನಮಗೆ ಕಲ್ಪನಾನೂ ಇಲ್ರಿ. ಈಗ ಕಂಪ್ಯೂಟರ್ನ್ಯಾಗ ಅದನ್ನ ಕತ್ತರಿಸಿ ಇದನ್ನ ಅದಕ್ಕೆ ಹಚ್ಚಿ ಅದಕ್ಕೆ ಹೆಚ್ಚಿ ಏನೂ ಇಲ್ಲ. 800 ವರ್ಷದ ಹಿಂದೆ ತ್ರಿವಿಕ್ರಮ ಪಂಡಿತಾಚಾರ್ಯ ಇಷ್ಟು ಚಂದ ಕಾವ್ಯವನ್ನು ಹೇಳಿದ್ದಾರೆ ಅಂದ್ರೆ ಬಹಳ ಆನಂದ ಆಗ್ತದೆ. ಅಪ್ಪನ ಶ್ಲೋಕಗಳು ಮಗನ ಶ್ಲೋಕಗಳು ಎರಡೂ ಕೂಡಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ನಾಳೆ ಸಿಕ್ಕಾಗ ಮುಂದಿನ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯ